ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಜುಲೈ 16, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಇವತ್ತಿನ ಆರ್ಟಿಕಲ್ಸ್ಗಳನ್ನ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಲ್ಯಾಕ್ಸೆನ್ಸ್ ಸಂಸ್ಥೆ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಇದೆ. ಏನು ಅಂತ ಹೇಳಿದ್ರೆ, ಈಗ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ನಿಮ್ಮ ಮನೆಗಳಲ್ಲಿಯೇ ನೀಡೋದಕ್ಕೋಸ್ಕರ ಆನ್ಲೈನ್ ಕ್ಲಾಸಸ್ಗಳನ್ನು ಅಂದರೆ ಫಿಲ್ಮ್ ಕಮ್ ಮೇನ್ಸ್ ಬ್ಯಾಚಸ್ಗಳನ್ನು ಸ್ಟಾರ್ಟ್ ಮಾಡಲಾಗಿದೆ. ಇದಕ್ಕೆ ಈಗ ಅಡ್ಮಿಷನ್ಸ್ಗಳು ಪ್ರಾರಂಭವಾಗಿದೆ ಮತ್ತು ಈ ಅಡ್ಮಿಷನ್ಸ್ಗಳ ವಿಚಾರವಾಗಿ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂಥ ನಂಬರ್ಗಳನ್ನು ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್-19ನ ಹಿನ್ನೆಲೆಯಲ್ಲಿ ಆಫ್ಲೈನ್ ಕ್ಲಾಸಸ್ಗಳ ಬದಲಾಗಿ ಈಗ ಆನ್ಲೈನ್ ಕ್ಲಾಸಸ್ಗಳನ್ನು ಅಂದರೆ ನಿಮ್ಮ ಮನೆಯಲ್ಲಿಯೇ ಕೂತು ಈಗ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಲ್ಯಾಕ್ಸೆನ್ಸ್ ಸಂಸ್ಥೆ ಮಾಡ್ತಾ ಇದೆ. ಇದಕ್ಕಾಗಿ ನೀವು ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ, ನೀವು ಏನಾದರೂ 2021ರ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಫಿಲ್ಮ್ ಕಮ್ ಮೇನ್ಸ್ ಅಂದರೆ ಫಿಲ್ಮ್ಸ್ ಮತ್ತು ಮೇನ್ಸ್ ಈ ಎರಡೂ ಎಕ್ಸಾಮಿನೇಷನ್ಸ್ಗಳಿಗೆ ಆನ್ಲೈನ್ನ ಮುಖಾಂತರವಾಗಿ ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಲ್ಯಾಕ್ಸೆನ್ಸ್ ಸಂಸ್ಥೆ ಮುಂದಾಗಿದೆ. ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು ನೀವು ಸಂಪರ್ಕ ಮಾಡ್ಬೋದು. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಹೋಗಿದ್ರೆ, ಈ ಒಂದು ಮೊದಲನೇ ಆರ್ಟಿಕಲ್ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ನ ಬಗ್ಗೆ ಬಂದಿರುವಂಥ ಆರ್ಟಿಕಲ್ ಆಗಿದೆ. ಇವತ್ತು ಟೋಟಲ್ ಆಗಿ 3 ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳು ಯುರೋಪಿಯನ್ ಯೂನಿಯನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಆದ್ದರಿಂದಾಗಿ ಈ ಎಲ್ಲ ಆರ್ಟಿಕಲ್ಸ್ಗಳು ಕೂಡ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲ್ಸ್ಗಳನ್ನ ನೀವು ಸಿಲೆಬಸ್ನ ಕೆಳಗಡೆ GS2 ಕೆಳಗಡೆ ಬರುವಂಥ ಬಯಲೇಟ್ರಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಈಗ ಮೊದಲನೇದಾಗಿ ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಯುರೋಪಿಯನ್ ಯೂನಿಯನ್ನ ಬಗ್ಗೆ ಬೇಸಿಕ್ಸನ್ನು ಕವರ್ ಮಾಡೋದಾದರೆ, ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿದೆ. ಇದರಲ್ಲಿ ಬರುವಂಥದ್ದು ಯುರೋಪಿಯನ್ ಕಂಟ್ರೀಸ್ಗಳು. ಇದು ಫಾರ್ಮ್ ಆದಂಥದ್ದು 1993ರಲ್ಲಿ ಯಾವ ಒಂದು ಟ್ರೀಟಿಯ ಮುಖಾಂತರವಾಗಿ ಅಂತ ಹೇಳಿದ್ರೆ ಮಾಸ್ಟ್ರಿಕ್ಟ್ ಟ್ರೀಟಿ ಅಂತ ಹೇಳಿ ಬರುತ್ತೆ. ಇದು 28 ಕಂಟ್ರಿಗಳು ಸೈನ್ ಮಾಡ್ತವೆ. ಈ 28 ಕಂಟ್ರಿ ಮೆಂಬರ್ ನೇಷನ್ಸ್ಗಳು ಕೂಡ ಯುರೋಪಿಯನ್ ಯೂನಿಯನ್ನ ಮೆಂಬರ್ಸ್ ಆಗಿದ್ದಾವೆ. ನಂತರದಲ್ಲಿ ಯುರೋಪಿಯನ್ ಕಂಟ್ರೀಸ್ಗಳು ಯುರೋಪಿಯನ್ ಯೂನಿಯನ್ ಅಂತ ಹೇಳಿ ಇಲ್ಲಿ ವರ್ಡ್ ಹೇಳುವಂಥ ಯೂನಿಯನ್ ಅಂತ ಹೇಳಿ ಏಕೆ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ವರ್ಲ್ಡ್ ವಾರ್ 2 ಎರಡನೇ ಮಹಾಯುದ್ಧದ ನಂತರ ದೊಡ್ಡ ಪ್ರಮಾಣದ ಏಕೀಕರಣವನ್ನು ಮಾಡ್ಕೊಬೇಕು ಅಂತ ಹೇಳಿ. ಏಕೀಕರಣ ಅಂತ ಹೇಳಿದ್ರೆ ಇಂಗ್ಲಿಷಲ್ಲಿ ಇಂಟಿಗ್ರೇಷನ್ ಅಂತ ಹೇಳಿ ಹೇಳ್ತೀವಿ. ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತರಬೇಕು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಅಂತ ಹೇಳಿ ಈ ಒಂದು ಯುರೋಪಿಯನ್ ಯೂನಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಮೊದಲನೇದಾಗಿ ಯುರೋಪಿಯನ್ ಯೂನಿಯನ್ನ ಡೈರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡೋದಿಲ್ಲ. 1951ರಲ್ಲಿ ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಹೇಳಿ ಸೈನ್ ಮಾಡ್ತಾರೆ. ಇದರ ಮುಖಾಂತರವಾಗಿ ಯುರೋಪಿಯನ್ ಕೋಲ್ ಅಂಡ್ ಸ್ಟೀಲ್ ಕಮ್ಯುನಿಟಿ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರದಲ್ಲಿ 1957ರಲ್ಲಿ ಟ್ರೀಟಿ ಆಫ್ ರೋಮ್ನ ಸೈನ್ ಮಾಡ್ತಾರೆ. ಇದರ ಮುಖಾಂತರವಾಗಿ EEC ಅಂದರೆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರದಲ್ಲಿ ನಾನು ಹೇಳಿದಂತೆ 1991ರಲ್ಲಿ ಮಾರ್ಚಿಸ್ ಟ್ರೀಟಿಯನ್ನು ಸೈನ್ ಮಾಡ್ತಾರೆ. ನಂತರದಲ್ಲಿ ಇದು ಅಫಿಷಿಯಲ್ ಆಗಿ 1993ರಲ್ಲಿ ಯುರೋಪಿಯನ್ ಯೂನಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಟೋಟಲ್ ಆಗಿ 28 ಮೆಂಬರ್ ನೇಷನ್ಸ್ಗಳು ಈ ಒಂದು ಅಗ್ರಿಮೆಂಟ್ ಅನ್ನು ಮಾಸ್ಟ್ರಿಕ್ಟ್ ಟ್ರೀಟಿಯನ್ನು ಸೈನ್ ಮಾಡ್ತಾರೆ. ನಂತರದಲ್ಲಿ ಒರಿಜಿನಲ್ ಆಗಿ ಯುರೋಪಿಯನ್ ಕಮ್ಯುನಿಟೀಸ್ ನಲ್ಲಿ ಇದ್ದಂಥ 6 ಮೆಂಬರ್ ನೇಷನ್ಸ್ಗಳು ಯಾವುದಿದು ಅನ್ನೋದನ್ನ ನೋಡೋದಾದ್ರೆ ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ವೆಸ್ಟ್ ಜರ್ಮನಿ, ಲಕ್ಸೆಂಬರ್ಗ್ ಈ 6 ದೇಶಗಳು ಒರಿಜಿನಲ್ ಮೆಂಬರ್ ನೇಷನ್ಸ್ ಆಗಿರ್ತವೆ. ನಂತರದಲ್ಲಿ ಟೋಟಲ್ ಆಗಿ 28 ಮೆಂಬರ್ ನೇಷನ್ಸ್ಗಳು ಆಗ್ತವೆ. ಈ ಒಂದು ಟ್ರೀಟಿ 1991ರ ಮಾಸ್ಟ್ರಿಕ್ಟ್ ಟ್ರೀಟಿನ ಸೈನ್ ಮಾಡೋದ್ರ ಮುಖಾಂತರವಾಗಿ 1993ರಲ್ಲಿ ಫಾರ್ಮಲಿ ಯುರೋಪಿಯನ್ ಯೂನಿಯನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರದಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಬೇಕಂತ ಮತ್ತೊಂದು ಪಾಯಿಂಟ್, ರೀಸೆಂಟ್ ಈವೆಂಟ್ ಏನು ಅಂತ ಹೇಳಿದ್ರೆ ಜನವರಿ 31, 2020ರಂದು ಯುನೈಟೆಡ್ ಕಿಂಗ್ಡಮ್ ಫಾರ್ಮಲಿ ಯುರೋಪಿಯನ್ ಯೂನಿಯನ್ನ ಎಕ್ಸಿಟ್ ಮಾಡುತ್ತೆ. ನಮ್ಗೆಲ್ಲರಿಗೂ ಗೊತ್ತು ಬ್ರೆಕ್ಸಿಟ್ ಈವೆಂಟ್. ಬ್ರೆಕ್ಸಿಟ್ ಅಂತ ಹೇಳಿದ್ರೆ ಬ್ರಿಟನ್ ಎಕ್ಸಿಟ್ ಅಂತ ಹೇಳಿ, ಇದರ ಶಾರ್ಟ್ ಫಾರ್ಮ್ ಬ್ರೆಕ್ಸಿಟ್ ಆಗಿದೆ. ಇದರ ಮುಖಾಂತರವಾಗಿ ಯುನೈಟೆಡ್ ಕಿಂಗ್ಡಮ್ ಫಾರ್ಮಲಿ ಯುರೋಪಿಯನ್ ಯೂನಿಯನ್ನ ಎಕ್ಸಿಟ್ ಮಾಡುತ್ತೆ. ನಂತರದಲ್ಲಿ ಈ ಒಂದು ಎಕ್ಸಿಟ್ ಯಾವ ಒಂದು ಆರ್ಟಿಕಲ್ನ ಅಕಾರ್ಡೆನ್ಸ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಟ್ರೀಟಿ ಆಫ್ ದ ಯುರೋಪಿಯನ್ ಯೂನಿಯನ್ ಅಂದ್ರೆ ಮಾಸ್ಟ್ರಿಕ್ಟ್ ಟ್ರೀಟಿಗೆ ಇರುವಂತ ಮತ್ತೊಂದು ಹೆಸರೇ ಟ್ರೀಟಿ ಆಫ್ ದ ಯುರೋಪಿಯನ್ ಯೂನಿಯನ್ ಅಂತ ಹೇಳಿ. ಇದರ ಕೆಳಗಡೆ ಆರ್ಟಿಕಲ್ 50 ಅಂತ ಹೇಳಿ ಬರುತ್ತೆ. ಇದರ ಅಕಾರ್ಡೆನ್ಸ್ ಆಗಿ ಯುರೋಪಿಯನ್ ಯೂನಿಯನ್ ಇಂದ ಈಗ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಎಕ್ಸಿಟ್ ಆಗಿದೆ ಜನವರಿ 31, 2020ರಂದು. ಇದೊಂದು ರೀಸೆಂಟ್ ಇವೆಂಟ್ ಆಗಿದೆ, ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಯುರೋಪಿಯನ್ ಯೂನಿಯನ್ ನಲ್ಲಿ ಹಲವಾರು ಡಿಸಿಷನ್ ಮೇಕಿಂಗ್ ಬಾಡೀಸ್ಗಳು ಬರುತ್ತೆ. ಯುರೋಪಿಯನ್ ಪಾರ್ಲಿಮೆಂಟ್ ಆಗಿರ್ಬೋದು, ಯುರೋಪಿಯನ್ ಕೌನ್ಸಿಲ್, ಯುರೋಪಿಯನ್ ಕಮಿಷನ್, ಕೌನ್ಸಿಲ್ ಆಫ್ ದ ಯುರೋಪಿಯನ್ ಯೂನಿಯನ್, ಕೋರ್ಟ್ ಆಫ್ ಜಸ್ಟಿಸ್ ಆಫ್ ದ ಯುರೋಪಿಯನ್ ಯೂನಿಯನ್, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮತ್ತು ಯುರೋಪಿಯನ್ ಕೋರ್ಟ್ ಆಫ್ ಆಡಿಟರ್ಸ್ ಅಂತ ಹೇಳಿ ಈ 7 ಮುಖ್ಯವಾದ ಡಿಸಿಷನ್ ಮೇಕಿಂಗ್ ಬಾಡೀಸ್ಗಳು ಯುರೋಪಿಯನ್ ಯೂನಿಯನ್ ಕೆಳಗಡೆ ಬರುತ್ತೆ. ನಂತರದಲ್ಲಿ ಈ ಒಂದು ಯುರೋಪಿಯನ್ ಯೂನಿಯನ್ ಈ ಒಂದು ಒಕ್ಕೂಟ ಯುರೋಪಿಯನ್ ಒಕ್ಕೂಟವನ್ನು ರಚಿಸುವುದರ
ಮಾಡುವಂಥದ್ದಕ್ಕೆ ಇರುವಂಥ ಮುಖ್ಯವಾದ ಉದ್ದೇಶಗಳನ್ನು ನೋಡೋದಾದರೆ, ಮುಖ್ಯವಾದ ಆಬ್ಜೆಕ್ಟಿವ್ಸ್ಗಳನ್ನ ನೋಡೋದಾದರೆ, ಮೊದಲನೇದಾಗಿ ಪೊಲಿಟಿಕಲ್ ಕೋಆಪರೇಷನ್ನ ಹೆಚ್ಚು ಮಾಡುವಂಥದ್ದು, ಅಂದರೆ ರಾಜಕೀಯ ಸಹಕಾರವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಈ ಒಂದು ಯೂನಿಯನ್ನ ಒಕ್ಕೂಟವನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರದಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ ತರಬೇಕು, ಯಾವ ರೀತಿಯಲ್ಲಿ ರಾಜಕೀಯ ಸಹಕಾರದ ಜೊತೆಗೆ ಯಾವ ರೀತಿಯಲ್ಲಿ ಆರ್ಥಿಕ ಏಕೀಕರಣವನ್ನು ತರ್ತಾರೆ ಅಂತ ಹೇಳಿದ್ರೆ, ಒಂದೇ ಒಂದು ಕರೆನ್ಸಿಯನ್ನು ಅಂದರೆ ಯೂರೋ ಅಂತ ಹೇಳಿ ಒಂದೇ ಒಂದು ಕರೆನ್ಸಿಯನ್ನು ರಚಿಸುವ ಮೂಲಕವಾಗಿ ಅವರಲ್ಲಿ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸ್ಕೊಳ್ತಾರೆ. ನಂತರದಲ್ಲಿ ಯೂನಿಫೈಡ್ ಸೆಕ್ಯೂರಿಟಿ ಮತ್ತು ಫಾರಿನ್ ಪಾಲಿಸಿಗಳನ್ನು ತರುವಂಥದ್ದು, ಅಂದರೆ ಏಕೀಕೃತವಾದ ಭದ್ರತೆ ಮತ್ತು ವಿದೇಶಾಂಗ ನೀತಿಯನ್ನು ಫಾಲೋ ಮಾಡುವಂಥದ್ದು, ಮತ್ತು ಸಾಮಾನ್ಯವಾಗಿ ಇರುವಂತಹ ಅಂದರೆ ಈ 28 ಮೆಂಬರ್ ನೇಷನ್ಸ್ಗಳಲ್ಲಿ ಸಾಮಾನ್ಯವಾಗಿ ಕಾಮನ್ ಆಗಿ ಇರುವಂತಹ ಸಿಟಿಸನ್ಶಿಪ್ ರೈಟ್ಸ್ಗಳನ್ನು ತರುವಂಥದ್ದು. ಇದರ ಜೊತೆಗೆ ಜುಡಿಷಿಯರಿ, ಇಮಿಗ್ರೇಷನ್ ಮತ್ತು ಅಸಿಲಮ್ ಅಂದರೆ ಆಶ್ರಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅಂದರೆ ಕೋಆಪರೇಷನ್ ನೀಡುವಂಥದ್ದು ಕೂಡ ಯುರೋಪಿಯನ್ ಒಕ್ಕೂಟದ ಒಂದು ಮುಖ್ಯವಾದ ಉದ್ದೇಶವಾಗಿದೆ. ನಂತರದಲ್ಲಿ ಕೊನೆಯದಾಗಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕು. 2012ರಲ್ಲಿ ಯುರೋಪಿಯನ್ ಯೂನಿಯನ್ಗೆ ಪೀಸ್ ಕ್ಯಾಟಗರಿನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಈ ಒಂದು ಪಾಯಿಂಟ್ ಅನ್ನು ನೀವು ನೆನಪಿಟ್ಕೊಂಡಿರಿ. ಇದನ್ನು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಫಿಲಿಮ್ಸ್ ನಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ನೆನಪಿರಬೇಕು. ಇಲ್ಲಿ ಮುಖ್ಯವಾಗಿ ಇರುವಂತಹ 5 ಮುಖ್ಯವಾದಂಥ ಆಬ್ಜೆಕ್ಟಿವ್ಸ್ಗಳನ್ನ ನೀವು ನೆನಪಿಟ್ಕೊಂಡಿರಿ. ಪೊಲಿಟಿಕಲ್ ಕೋಆಪರೇಷನ್ ಆಗಿರ್ಬೋದು, ನಂತರದಲ್ಲಿ ಎಕನಾಮಿಕ್ ಕೋಆಪರೇಷನ್ ಮತ್ತು ಫಾರಿನ್ ಪಾಲಿಸಿಗಳನ್ನ ಯಾವ ರೀತಿಯಲ್ಲಿ ಯೂನಿಫೈ ಮಾಡುವಂಥದ್ದು ಅಂದರೆ ಏಕೀಕೃತವನ್ನು ತರುವಂಥದ್ದು, ಮತ್ತು ಕಾಮನ್ ಆಗಿ ಇರುವಂತಹ ಸಿಟಿಸನ್ಶಿಪ್ ರೈಟ್ಸ್ ಮತ್ತು ಜುಡಿಷಿಯರಿ, ಇಮಿಗ್ರೇಷನ್ ಮತ್ತು ಅಸಿಲಮ್ ಈ 3 ಕ್ಷೇತ್ರಗಳಲ್ಲಿ ಕೋಆಪರೇಷನ್ ಎನ್ಹಾನ್ಸ್ ಮಾಡುವಂಥದ್ದು. ಈ 5 ಆಬ್ಜೆಕ್ಟಿವ್ಸ್ಗಳನ್ನ ನೀವು ನೆನಪಿಟ್ಕೊಂಡಿರಿ. ಯುರೋಪಿಯನ್ ಯೂನಿಯನ್ ಬಗ್ಗೆ ಆನ್ಸರ್ ಬರೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ಪಾಯಿಂಟ್ಸ್ಗಳು ನಿಮಗೆ ಉಪಯೋಗವಾಗುತ್ತೆ. ಈಗ ಮುಂದುವರೆದು ಪ್ರಚಲಿತ ವಿದ್ಯಮಾನ ಅಂದರೆ ಕರೆಂಟ್ ಇವೆಂಟ್ಸ್ಗಳ ಬಗ್ಗೆ ಮಾತನಾಡೋದಾದ್ರೆ, ಮುಕ್ತ ವ್ಯಾಪಾರದ ಬಗ್ಗೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಮುಕ್ತ ವ್ಯಾಪಾರ ಅಂತ ಹೇಳಿದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆಗಳು ಸ್ಥಗಿತಗೊಂಡು ಟೋಟಲ್ ಆಗಿ 7 ವರ್ಷಗಳು ಆಗಿರುತ್ತೆ. 7 ವರ್ಷಗಳ ನಂತರ ಈ ಮಾತುಕತೆಗಳನ್ನ ಪುನರಾರಂಭ ಮಾಡೋದಕ್ಕೆ ಈಗ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮುಂದಾಗಿದೆ. ಇದು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಐ ಲೆವೆಲ್ ಡೈಲಾಗ್ ಆನ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂದರೆ ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟ್ ನ ಕುರಿತು ಉನ್ನತ ಮಟ್ಟದ ಸಂವಾದಗಳನ್ನ ಮಾತುಕತೆಗಳನ್ನ ನಡೆಸೋದ್ರ ಮುಖಾಂತರವಾಗಿ ಮತ್ತೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ವಿಚಾರವಾಗಿ ಮಾತುಕತೆ ರೀಸ್ಟಾರ್ಟ್ ಆಗೋದಿದೆ. ಇದರ ವಿಷಯವಾಗಿ ಇವತ್ತಿನ ಆರ್ಟಿಕಲ್ಸ್ ಗಳಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವೀಗ ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ಸ್ ಗಳ ಕಾಂಟೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮುಖ್ಯವಾದ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಂದಿನ ದಿನಗಳಲ್ಲಿ FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗೋದಿದೆ. ಈ FTA ಬಗ್ಗೆ ಹೇಳೋದಾದ್ರೆ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಇರುವಂತಹ FTA ನ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿದ್ರೆ ಅದನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ BTIA ಅಂತ ಹೇಳಿ ಕರೀತಾರೆ. BTIA ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಬೈಲ್ಯಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅಂತ ಹೇಳಿ. ಇತ್ತೀಚೆಗೆ ಬೈಲ್ಯಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಇದು ನ್ಯೂಸ್ ನಲ್ಲಿತ್ತು. ಇದು ಯಾವ ಯಾವ ಕಂಟ್ರೀಸ್ಗಳ ವಿಚಾರವಾಗಿ ಅಥವಾ ಯಾವ ಯಾವ ಆರ್ಗನೈಸೇಷನ್ಗಳ ವಿಚಾರವಾಗಿ ಅಂತ ಕೇಳಿದ್ರೆ ನಿಮಗೆ ಚೆನ್ನಾಗಿ ನೆನಪಿರಬೇಕು. ಇದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಬರುವಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಿಗೆ BTIA ಅಂದ್ರೆ ಬೈಲ್ಯಾಟ್ರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಇನ್ವಾಲ್ವ್ ಆಗಿರುವಂತಹ 2 ಪಾರ್ಟೀಸ್ಗಳು ಯಾವ್ದು ಅಂತ ಹೇಳಿದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಅಂತ ಹೇಳಿ. ಈಗ ಮುಂದುವರೆದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಇದು ಕೂಡ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ದಿಂದ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಇರುವಂತಹ BTIA ಅಗ್ರಿಮೆಂಟ್ಸ್ ಗಳ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸೈನ್ ಆಗ್ತಿರುವಂತದ್ದು FTA ಅಲ್ವಾ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ವಾ. ಆದ್ರಿಂದಾಗಿ FTA ಮುಕ್ತ ವ್ಯಾಪಾರ ಒಪ್ಪಂದಗಳು ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಮೊದಲನೇದಾಗಿ ಒಂದು ಪಾಯಿಂಟ್ ನೆನಪಿಟ್ಕೊಂಡಿರಿ, FTA ಅನ್ನುವಂಥದ್ದು ಲೀಗಲಿ ಬೈಂಡಿಂಗ್ ಆಗಿರುತ್ತೆ ಮತ್ತು ಇಲ್ಲಿ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಈ ಒಂದು ಅಗ್ರಿಮೆಂಟ್ಗೆ ಈ ಒಂದು ಒಪ್ಪಂದಕ್ಕೆ ಸೈನ್ ಹಾಕಿರುತ್ತೆ, ಅಥವಾ ಒಂದಕ್ಕಿಂತ ಹೆಚ್ಚಿನ ದೇಶಗಳು ಕೂಡ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ಬೋದು, ಅದಕ್ಕೂ ಕೂಡ ಅವಕಾಶವಿದೆ. ಮತ್ತು FTA ನ ಯಾಕೆ ಸೈನ್ ಮಾಡುತ್ತೆ ಈ ದೇಶಗಳು ಅಂತ ಹೇಳಿದ್ರೆ, ಈ ದೇಶಗಳ ನಡುವಿನ ವ್ಯವಸ್ಥೆಗಳ ನಡುವೆ ಅಥವಾ ಟ್ರೇಡಿಂಗ್ ಬ್ಲಾಕ್ಗಳ ಮಧ್ಯೆ ಬರುವಂತ ಕಸ್ಟಮ್ಗಳ ಟ್ಯಾರಿಫ್ ಅಂದ್ರೆ ಟ್ಯಾರಿಫ್ ಅಂತ ಹೇಳಿದ್ರೆ ಸುಂಕ, ಕಸ್ಟಮ್ ಸುಂಕವನ್ನ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಅಥವಾ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಅವುಗಳ ನಡುವೆ 2 ದೇಶಗಳ ನಡುವೆ ಇರುವಂತ ವ್ಯಾಪಾರದ ಮೇಲಿನ ಸುಂಕರಹಿತ ಅಡೆತಡೆಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ. ಅಂದ್ರೆ ಯಾವುದೇ ರೀತಿಯಲ್ಲಿ ಟ್ಯಾರಿಫ್ ಬ್ಯಾರಿಯರ್ಸ್ಗಳು ಇರಬಾರ್ದು ಅಥವಾ ಟ್ಯಾರಿಫ್ ಬ್ಯಾರಿಯರ್ಸ್ಗಳು ಇದ್ರೆ ಅದನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನ ಸೈನ್ ಮಾಡಲಾಗುತ್ತೆ. ಇದಕ್ಕೆ ನಾನು ಎಕ್ಸಾಂಪಲ್ ಮೂಲಕವಾಗಿ ಹೇಳೋದಾದ್ರೆ, ಇಲ್ಲಿ ಮೊದಲನೇದಾಗಿ ಭಾರತ ಮತ್ತು ಜಪಾನ್ ನಡುವೆ 2010ರಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿದೆ. ಈಗ ಜಪಾನ್ ಭಾರತಕ್ಕೆ ಕಡಿಮೆ ದರದಲ್ಲಿ ಅಂದ್ರೆ ಕಡಿಮೆ ಸುಂಕದಲ್ಲಿ ಅವರ ಪ್ರಾಡಕ್ಟ್ಸ್ಗಳನ್ನ ಭಾರತದ ಮಾರುಕಟ್ಟೆಯನ್ನು ತಲುಪಬಹುದು. ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶವು ಕೂಡ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಜಪಾನ್ಗೆ
ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಕಡಿಮೆ ಟ್ಯಾರಿಫ್ನಲ್ಲಿ ಕಡಿಮೆ ಸುಂಕವನ್ನು ಕಟ್ಟಿ ಅವರ ಮಾರುಕಟ್ಟೆಯನ್ನು ತಲುಪಬಹುದು. ಇಲ್ಲಿ ಕಡಿಮೆ ಸುಂಕಕ್ಕೆ ಮಾತ್ರ ಅಂದರೆ ಕಡಿಮೆ ಟ್ಯಾರಿಫ್ಗೆ ಮಾತ್ರ ಅವಕಾಶವಿರೋದಿಲ್ಲ, ಅದರ ಜೊತೆಗೆ ಝೀರೋ ಟ್ಯಾರಿಫ್ಗೂ ಕೂಡ ಅಂದರೆ 0 ಸುಂಕಕ್ಕೂ ಕೂಡ ಅವಕಾಶವಿರುತ್ತೆ. ಅಂದರೆ ಯಾವುದೇ ರೀತಿ ಸುಂಕವನ್ನು ಕಟ್ಟದನೇನೂ ಕೂಡ ಅವರ ಮಾರುಕಟ್ಟೆಯನ್ನು ನಾವು ತಲುಪಬಹುದು. ಇಲ್ಲಿ ಮತ್ತೊಂದು ಅಡ್ವಾಂಟೇಜಸ್ ಪಾಯಿಂಟ್ ಯಾವುದು ಅನ್ನೋದನ್ನು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ 3 ಕಂಟ್ರೀಸ್ಗಳು ಇದಾವೆ ಅಂತ ಹೇಳಿ ಅನ್ಕೋಣ. ಎ, ಬಿ ಮತ್ತು ಸಿ 3 ಕಂಟ್ರೀಸ್ಗಳು ಇದಾವೆ ಅಂತ ಹೇಳಿ ಅನ್ಕೋಣ. ಇಲ್ಲಿ ಎ ಕಂಟ್ರಿನಲ್ಲಿ ಹೈಯೆಸ್ಟ್ ಟ್ಯಾರಿಫ್ನ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅತಿ ಹೆಚ್ಚು ಸುಂಕವನ್ನು ಚಾರ್ಜ್ ಮಾಡ್ತಾರೆ ಮತ್ತು ಅವರಲ್ಲಿ ದೊಡ್ಡದಾದಂಥ ಡೊಮೆಸ್ಟಿಕ್ ಮಾರ್ಕೆಟ್ ಇದೆ ಅಂತ ಹೇಳಿ ಅನ್ಕೋಣ. ಈ ಕಾರಣಗಳಿಂದ ಕಂಟ್ರಿ ಸಿ ಏನು ಅನ್ಕೊಳುತ್ತೆ ಅಂತ ಹೇಳಿದ್ರೆ ನಾವು ಎ ಕಂಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋಣ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಫರ್ಮ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರವಾಗಿ ಇನ್ವೆಸ್ಟ್ಮೆಂಟನ್ನು ಮಾಡೋಣ, ಅದರಿಂದಾಗಿ ಅವರ ಡೊಮೆಸ್ಟಿಕ್ ಮಾರ್ಕೆಟನ್ನು ಎಂಟರ್ ಆಗೋಣ ಅಂತ ಹೇಳಿ ಯೋಚನೆ ಮಾಡ್ತಿರುತ್ತೆ. ಇದೇ ಸಂದರ್ಭದಲ್ಲಿಯೇ ಎ ಮತ್ತು ಬಿ ಕಂಟ್ರೀಸ್ಗಳು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡಿದ್ವು ಅಂತ ಹೇಳಿ ಅನ್ಕೋಣ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಈಗ ಸೈನ್ ಆದಂಥದ್ದು ಎ ಮತ್ತು ಬಿ ಕಂಟ್ರೀಸ್ಗಳ ನಡುವೆ. ಈ ಸಂದರ್ಭದಲ್ಲಿ ಬಿ ಕಂಟ್ರಿನಲ್ಲಿ ಕಡಿಮೆ ಟ್ಯಾರಿಫ್ನ ಚಾರ್ಜ್ ಮಾಡ್ತಾರೆ, ಅವರಲ್ಲೂ ಕೂಡ ಒಳ್ಳೆ ಡೊಮೆಸ್ಟಿಕ್ ಮಾರ್ಕೆಟ್ ಇದೆ, ಒಳ್ಳೆಯ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೂಡ ಇದೆ. ಈ ಸಂದರ್ಭದಲ್ಲಿ ಕಂಟ್ರಿ ಸಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಿ ಕಂಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಬಿ ಕಂಟ್ರಿನಲ್ಲಿ ತನ್ನ ಫಾರ್ಮ್ಸ್ಗಳನ್ನ ಓಪನ್ ಮಾಡುತ್ತೆ, ಅಲ್ಲಿ ತನ್ನ ಪ್ರಾಡಕ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಂತರದಲ್ಲಿ ಬಿ ಕಂಟ್ರಿಯಿಂದ ಎ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಈ ರೀತಿಯಲ್ಲಿ ಕಂಟ್ರಿ ಸಿ ಬಿ ಕಂಟ್ರಿಯನ್ನು ಉಪಯೋಗಿಸಿಕೊಂಡು ಕಂಟ್ರಿ ಎ ಯ ಮಾರ್ಕೆಟ್ ಅನ್ನು ಕೂಡ ತಲುಪಬಹುದು. ಇದು ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಮತ್ತೊಂದು ಉಪಯೋಗವಾಗಿದೆ. ಈ ಒಂದು ಪಾಯಿಂಟ್ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ಅನ್ಕೊಂತೀನಿ. ಕ್ರಾಸ್ ರೂಟ್ ಅನ್ನ ಯುಟಿಲೈಸ್ ಮಾಡಿಕೊಳ್ಳುವಂಥದ್ದು ಅಂದ್ರೆ ಕಂಟ್ರಿ ಸಿ ಕಂಟ್ರಿ ಎ ನ ಡೈರೆಕ್ಟ್ ಆಗಿ ತಲುಪಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ಸುಂಕವನ್ನ ಪೇ ಮಾಡಬೇಕು. ಆದ್ರೆ ಎ ಮತ್ತು ಬಿ ಕಂಟ್ರೀಸ್ಗಳು ಒಂದು ಪಕ್ಷ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದೆ ಆದ್ರೆ ಬಿ ಕಂಟ್ರಿ ಕಡಿಮೆ ದರದಲ್ಲಿ ಅಂದ್ರೆ ಕಡಿಮೆ ಸುಂಕವನ್ನ ಕಟ್ಟಿ ಎ ಕಂಟ್ರಿಯ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಎಂಟರ್ ಆಗಬಹುದು. ಆ ಕಾರಣಕ್ಕಾಗಿ ಕಂಟ್ರಿ ಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಂಟ್ರಿ ಬಿ ನಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡುತ್ತೆ, ಅಲ್ಲಿ ತನ್ನ ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಂತರದಲ್ಲಿ ಕಂಟ್ರಿ ಬಿ ಅನ್ನ ಬಳಸಿಕೊಂಡು ಕಂಟ್ರಿ ಸಿ ಕಂಟ್ರಿ ಎ ಅನ್ನ ಎಂಟರ್ ಆಗುತ್ತೆ. ಈ ಒಂದು ಪಾಯಿಂಟ್ ನಿಮಗೆ ಅರ್ಥವಾಗಿರಬೇಕು. ಈ ರೀತಿಯಾಗಿ ಕಂಟ್ರಿ ಸಿ ಕಡಿಮೆ ಸುಂಕವನ್ನ ಕಡಿಮೆ ಟ್ಯಾರಿಫ್ ಅನ್ನ ಪೇ ಮಾಡಿಕೊಂಡು ಕಂಟ್ರಿ ಎ ಯ ಅತ್ಯಂತ ದೊಡ್ಡದಾದಂತಹ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಎಂಟರ್ ಆಗಬಹುದಾಗಿದೆ. ಇದೊಂದು FTA ನ ಮುಖ್ಯವಾದ ಅಡ್ವಾಂಟೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಇಲ್ಲಿ ಮುಖ್ಯವಾಗಿ ನೀವು ನೆನ್ಪಿಟ್ಕೊಂಡಿರ್ಬೇಕಂತದ್ದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇಲ್ಲಿ ಹೆಸರೇ ಹೇಳುವಂತೆ ಮುಕ್ತ ವ್ಯಾಪಾರಕ್ಕೆ ಅವಕಾಶವಿದೆ, ಫ್ರೀಯಾಗಿ ಟ್ರೇಡ್ ಅನ್ನ ಮಾಡಬಹುದು. ಇಲ್ಲಿ ಸುಂಕಗಳನ್ನ ಅಂದ್ರೆ ಟ್ಯಾರಿಫ್ ಗಳನ್ನ ಕಡಿಮೆ ಮಾಡಬಹುದು ಅಥವಾ ಎಲಿಮಿನೇಟ್ ಮಾಡಬಹುದು. ಈ ರೀತಿಯಂತ ಆಪ್ಷನ್ಸ್ ಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ಇರುತ್ತೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ ಮತ್ತು ಇದು ಲೀಗಲಿ ಬೈಂಡಿಂಗ್ ಆಗಿದೆ. ನಂತರದಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಕೆಳಗಡೆ ಯಾವ ರೀತಿಯಂತ ಗೂಡ್ಸ್ ಮತ್ತೆ ಸರ್ವಿಸಸ್ ಗಳನ್ನ ಕವರ್ ಮಾಡಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಉದಾಹರಣೆಗೆ ಹೇಳೋದಾದ್ರೆ ಅಗ್ರಿಕಲ್ಚರಲ್ ಮತ್ತು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಗಳು ಈ ಗೂಡ್ಸ್ ಗಳು ಕವರ್ ಆಗ್ತವೆ. ಮತ್ತು ಸರ್ವಿಸಸ್ ಗಳ ವಿಚಾರವಾಗಿ ನೋಡಿದ್ದೆ ಆದ್ರೆ ಬ್ಯಾಂಕಿಂಗ್ ನಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ನಲ್ಲಿ ಅಥವಾ ಟ್ರೇಡಿಂಗ್ ನಲ್ಲಿ ಇರುವಂತಹ ಸರ್ವಿಸಸ್ ಗಳೆಲ್ಲವೂ ಕೂಡ ಕವರ್ ಆಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ನೀವು ನೆನ್ಪಿಟ್ಕೊಂಡಿರಬೇಕು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದು ಕೂಡ FTA ಕೆಳಗಡೆ ಕವರ್ ಆಗುತ್ತೆ. ನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಗವರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು ಅಥವಾ ಕಾಂಪಿಟೇಷನ್ ಪಾಲಿಸೀಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಕೆಳಗಡೆ ಕವರ್ ಆಗುತ್ತೆ. ನಂತರದಲ್ಲಿ ದೇಶಗಳು ಯಾಕೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡೋದಕ್ಕೆ ಮುಂದೆ ಬರ್ತವೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ಗಳು ಜಾಸ್ತಿ ಇರುತ್ತೆ ಅಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸುಂಕಗಳು ಮತ್ತು ಕೆಲವು ಸುಂಕರಹಿತ ಅಡೆತಡೆಗಳನ್ನ ತೆಗೆದು ಹಾಕೋದೇ ಆದ್ರೆ FTA ನ ಸೈನ್ ಮಾಡುವಂತ ದೇಶಗಳು ಪರಸ್ಪರವಾಗಿ ಮಾರುಕಟ್ಟೆಯನ್ನ ಪ್ರವೇಶ ಮಾಡಬಹುದು, ಅಂದ್ರೆ ಈಸಿಯಾಗಿ ಮಾರ್ಕೆಟ್ ಆಕ್ಸೆಸ್ ಅನ್ನ ಪಡ್ಕೊಬಹುದು. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಲಿಬರಲೈಸೇಷನ್ ಆಗುತ್ತೆ, ಟ್ರೇಡ್ ನಲ್ಲಿ ಮಲ್ಟಿಲ್ಯಾಟರಲ್ ಟ್ರೇಡ್ ಲಿಬರಲೈಸೇಷನ್ ಆಗುತ್ತೆ ಅಂತ ಹೇಳಿದ್ರೆ ಬಹುಪಕ್ಷೀಯ ವ್ಯಾಪಾರ ಉದಾರೀಕರಣಕ್ಕೆ ಜಾಸ್ತಿ ಆದ್ಯತೆಯನ್ನ ನೀಡಿದಂತೆ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ FTA ಅಲ್ಲದಂತಹ ಸದಸ್ಯ ರಾಷ್ಟ್ರಗಳು ಕೂಡ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ಇಂಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು. ನಾನು ಹೇಳಿದೆ ಮುಂಚೆ ಒಂದು ಎಕ್ಸಾಂಪಲ್ ನ ಕೊಟ್ಟೆ, ABC ಕಂಟ್ರೀಸ್ಗಳ ವಿಚಾರವಾಗಿ ಎ ಮತ್ತೆ ಬಿ FTA ನ ಸೈನ್ ಮಾಡಿರುತ್ತೆ, ಆದರೂ ಕೂಡ ಕಂಟ್ರಿ ಸಿ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಯಾವ ದೇಶಗಳೊಂದಿಗೂ ಕೂಡ ಸೈನ್ ಮಾಡಿದ್ರೂ ಕೂಡ ಕಂಟ್ರಿ ಸಿ ಕೂಡ ಲಾಭವನ್ನ ಪಡ್ಕೊಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬಹುಪಕ್ಷೀಯ ಅಂದ್ರೆ ಹಲವಾರು ಮಲ್ಟಿಲ್ಯಾಟ್ರಲಿ ವ್ಯಾಪಾರದಲ್ಲಿ ಅಂದ್ರೆ ಟ್ರೇಡ್ ನಲ್ಲಿ ಲಿಬರಲೈಸೇಷನ್ ನಾವು ಕಾಣಬಹುದು. ನಂತರದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈಗ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ವಿಷಯವಾಗಿ ಮಾತನಾಡಿದೆ ಆದ್ರೆ ನಮ್ಮಗಳ ನಡುವೆ ಈಗ FTA ಸೈನ್ ಆಯಿತು ಅಂತ ಹೇಳಿ ಅನ್ಕೋಣ. ಈಗ ಭಾರತ ಯುರೋಪಿಯನ್ ಯೂನಿಯನ್ ನ ಮಾರ್ಕೆಟ್ ನ ಎಂಟರ್ ಆಗೋದು ಈಸಿ ಆಗುತ್ತೆ, ನಮಗೆ ಈಸಿಯಾಗಿ ಮಾರ್ಕೆಟ್ ಆಕ್ಸೆಸ್ ಸಿಗುತ್ತೆ. ಏಕೆ ಅಂತ ಹೇಳಿದ್ರೆ ನಮಗೆ ಕಡಿಮೆ ಸುಂಕವನ್ನು ಅವರು ಚಾರ್ಜ್ ಮಾಡಬಹುದು ಅಥವಾ ಸುಂಕ ರಹಿತ ವ್ಯಾಪಾರಕ್ಕೂ ಕೂಡ ಮುಕ್ತ ಅವಕಾಶವನ್ನ ಭಾರತಕ್ಕೆ ನೀಡಬಹುದು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತಕ್ಕೆ ಈಸಿಯಾಗಿ ಮಾರ್ಕೆಟ್ ಆಕ್ಸೆಸ್ ಸಿಗುತ್ತೆ. ಆದ್ರೆ ಈ ಒಂದು ಅವಕಾಶ ಬೇರೆ ದೇಶಗಳಿಗೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯುರೋಪಿಯನ್ ಯೂನಿಯನ್ ನಡುವೆ ಮತ್ತು ಜಪಾನ್ ನಡುವೆ ಯಾವುದೇ ರೀತಿಯಂತ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಸೈನ್ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಜಪಾನ್ ಏನಾದರೂ ಯುರೋಪಿಯನ್ ಯೂನಿಯನ್ ನಲ್ಲಿ
ಯುರೋಪಿಯನ್ ಯೂನಿಯನ್ನ ಜೊತೆ ಟ್ರೇಡ್ ನಡೆಸಬೇಕು ಅಂತ ಹೇಳಿದ್ರೆ ಅವರು ಅತಿ ಹೆಚ್ಚು ಸುಂಕವನ್ನು ಭರಿಸಬೇಕಾಗುತ್ತೆ ಜಪಾನ್ ದೇಶ. ಆದ ಕಾರಣದಿಂದಾಗಿ ಜಪಾನ್ ದೇಶ ಈಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದ್ರ ಮುಖಾಂತರವಾಗಿ ಜಪಾನ್ ನಮ್ಮ ದೇಶದಲ್ಲಿ ಇಂಡಸ್ಟ್ರೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ತನ್ನ ಪ್ರಾಡಕ್ಟ್ಗಳನ್ನ ಗೂಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ ನಂತರದಲ್ಲಿ ಭಾರತ ದೇಶ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ನ ಎಸ್ಟಾಬ್ಲಿಷ್ ಮಾಡಿದ್ದೆ ಆದರೆ ಜಪಾನ್ ಇಂಡೈರೆಕ್ಟ್ ಆಗಿ ಸಿ ಕಂಟ್ರಿಯಾಗಿ ಅಂದರೆ ನಾನು ABC ಎಕ್ಸಾಂಪಲ್ನ ಹೇಳಿದಂತೆ ಇಲ್ಲಿ ಎ ಭಾರತ, ಬಿ ಯುರೋಪಿಯನ್ ಯೂನಿಯನ್ ಮತ್ತು ಸಿ ಜಪಾನ್ ಆದರೆ ಸಿ ಭಾರತವನ್ನು ಉಪಯೋಗಿಸಿಕೊಂಡು ಯುರೋಪಿಯನ್ ಯೂನಿಯನ್ನ ಜೊತೆಗೆ ಟ್ರೇಡ್ ಮಾಡಬಹುದಾಗಿದೆ. ಅದಕ್ಕಾಗಿ ಏನು ಮಾಡಬೇಕು, ಜಪಾನ್ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಸೈನ್ ಮಾಡೋದ್ರಿಂದ ಆಗುವಂಥ ಮತ್ತೊಂದು ಉಪಯೋಗ ಏನು ಅಂತ ಹೇಳಿದ್ರೆ ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದಾಗಿ ಒಂದು ದೇಶಕ್ಕೆ ಲಾಭಾಂಶವಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಬರ್ತವೆ. ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ಈ ABC ಈ ಕಂಟ್ರೀಸ್ಗಳ ಎಕ್ಸಾಂಪಲ್ ನಾನು ಏನು ಹೇಳಿದೆ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಈ ಸಂದರ್ಭದಲ್ಲಿ ಇದು ನಿಮಗೆ ಉದಾಹರಣೆ ಮೂಲಕವಾಗಿ ನಿಮ್ಮ ಉತ್ತರಗಳಲ್ಲಿ ಮೆನ್ಷನ್ ಮಾಡೋದಕ್ಕೆ ಸಹಾಯವಾಗುತ್ತೆ. ನಂತರದಲ್ಲಿ FTA ಸೈನ್ ಮಾಡೋದ್ರಿಂದಾಗಿ ಆಗುವಂಥ ಮತ್ತೊಂದು ಲಾಭಾಂಶ ಅಂದರೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಎರಡು ದೇಶಗಳ ನಡುವೆ ಅಥವಾ ಆರ್ಗನೈಸೇಷನ್ಸ್ಗಳ ನಡುವೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ಗಳು ಸ್ಟ್ರೆಂಥನ್ ಆಗುತ್ತೆ. ಇದರಿಂದಾಗಿ ಹೊಸ ಹೊಸ ರಿಫಾರ್ಮ್ಸ್ಗಳು ಮತ್ತು ಪಾಲಿಸಿಯನ್ನು ಕೂಡ ತರಬಹುದಾಗಿದೆ. ಮತ್ತು ಎರಡು ಕಂಟ್ರೀಸ್ಗಳ ನಡುವೆ ಓಪನ್ನೆಸ್ ಜಾಸ್ತಿ ಆಗುತ್ತೆ. ಓಪನ್ನೆಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿದೆ ಆದರೆ ನಮ್ಮ ಭಾರತದವರು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಮತ್ತು ಯುರೋಪಿಯನ್ ಕಂಟ್ರೀಸ್ಗಳು ಕೂಡ ಭಾರತಕ್ಕೆ ಬಂದು ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ದರಿಂದಾಗಿ ಇನ್ವೆಸ್ಟರ್ಸ್ಗಳಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ನಲ್ಲೂ ಕೂಡ ನಾವು ಓಪನ್ನೆಸ್ನ ಕಾಣಬಹುದಾಗಿದೆ. ಇಷ್ಟು ಪಾಯಿಂಟ್ಗಳು FTA ಸೈನ್ ಮಾಡೋದ್ರಿಂದ ಆಗುವಂಥ ಅಡ್ವಾಂಟೇಜಸ್ಗಳಾಗಿದ್ದಾವೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಯುರೋಪಿಯನ್ ಯೂನಿಯನ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮತ್ತು ಯಾವ ರೀತಿಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದಾಗಿ ಎರಡು ದೇಶಗಳಿಗೆ ಮತ್ತು ಮೂರನೇ ಕಂಟ್ರಿಗೂ ಕೂಡ ಲಾಭಾಂಶವಾಗುತ್ತೆ ಅನ್ನೋದನ್ನ ನೆನಪಿಟ್ಕೊಂಡಿರಬೇಕು. ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳ ಚರ್ಚೆಗೆ ಮುಂದಾಗೋಣ. ಈ ಮೊದಲನೇ ಆರ್ಟಿಕಲ್ನಲ್ಲಿ ಮೊದಲನೇ ಪೇಜ್ನಲ್ಲಿ ಅಪಿಯರ್ ಆಗಿರುವಂಥ ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಈಗ 2025ರವರೆಗೆ ಒಂದು ಸ್ಟ್ರಾಟಜಿಕ್ ಕೋಆಪರೇಷನ್ ತರೋದಕ್ಕೋಸ್ಕರ ಒಂದು ಫ್ರೇಮ್ ವರ್ಕ್ನ ಮುಂದೆ ತರೋದಿದೆ ಮತ್ತು ಇದಕ್ಕೆ ಕಮಿಟ್ ಆಗೋದಕ್ಕೆ ಈಗ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮುಂದಾಗಿದೆ. ಇದರ ಮುಖಾಂತರವಾಗಿ ಇವರು ಏನನ್ನ ಮಾಡ್ತಿದ್ದಾರೆ, ಏನನ್ನ ಪ್ರತಿಜ್ಞೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗವಾಗಿರ್ಬೋದು ಅಥವಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಮ್ಮ ದೇಶಕ್ಕೆ ಪರ್ಮನೆಂಟ್ ಸೀಟ್ನ ವಿಚಾರವಾಗಿ ಆಗಿರ್ಬೋದು ಇವೆಲ್ಲದರ ವಿಷಯವಾಗಿ ಕೋಆಪರೇಷನ್ ತರಬೇಕು ಅಂತ ಹೇಳಿ ಈಗ ಭಾರತ ದೇಶ ಮತ್ತು ಯುರೋಪಿಯನ್ ಯೂನಿಯನ್, ಯುರೋಪಿಯನ್ ಒಕ್ಕೂಟ ಮುಂದಾಗಿದೆ. ನಂತರದಲ್ಲಿ 2013ರಿಂದ ಸ್ಥಗಿತಗೊಂಡಿರುವಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಕುರಿತಾಗಿ ಇರುವಂತಹ ಮಾತುಕತೆಗಳನ್ನ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೋಸ್ಕರ ಅಥವಾ ಪುನರುಜ್ಜೀವನಗೊಳಿಸೋದಕ್ಕೋಸ್ಕರ ಈ ಒಂದು ಹೊಸ ಪ್ರಯತ್ನದಲ್ಲಿ ಈಗ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮುಂದಾಗ್ತದೆ. ಮತ್ತು ಇಲ್ಲಿ ಮೋದಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಬಹುದು. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನೈಸರ್ಗಿಕವಾಗಿ ಅಂದ್ರೆ ನ್ಯಾಚುರಲ್ ಪಾರ್ಟ್ನರ್ಸ್ ಗಳಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಗ್ಲೋಬಲ್ ಪೀಸ್ ಮತ್ತು ಸ್ಟೆಬಿಲಿಟಿ ಅಂದ್ರೆ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೆ ಈ ಒಂದು ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ ಇದೆ ಅಂದ್ರೆ ಇದನ್ನ ನೀವು ಇಂಟ್ರೊಡಕ್ಷನ್ ಗಳಲ್ಲಿ ಬಳಸ್ಕೊಬಹುದು. ಇಲ್ಲಿ ಹೇಳಿದ್ದಾರೆ ಈ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ದೇಶದಲ್ಲಿ ಯೂನಿವರ್ಸಲ್ ವ್ಯಾಲ್ಯೂಸ್ಗಳಾದಂತಹ ಅಂದ್ರೆ ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಸಾರ್ವತ್ರಿಕ ಮೌಲ್ಯಗಳಾದಂತಹ ಡೆಮೋಕ್ರಸಿ ಆಗಿರ್ಬೋದು, ಪ್ಲೂರಲಿಸಮ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಅಥವಾ ಮಲ್ಟಿಲ್ಯಾಟರಲಿಸಮ್ಗೆ ರೆಸ್ಪೆಕ್ಟ್ ನೀಡುವಂತದ್ದಾಗಿರ್ಬೋದು ಇವೆಲ್ಲವೂ ಕೂಡ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಕಾಮನ್ ಆಗಿದ್ದಾವೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವ ಪಾಯಿಂಟ್ಸ್ಗಳು ಕಾಮನ್ ಆಗಿದ್ದಾವೆ? ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಮತ್ತು ಮಲ್ಟಿಲ್ಯಾಟರಲಿಸಮ್, ಬಹುತ್ವ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಗೌರವವನ್ನು ನೀಡುವಂಥದ್ದು ಇವೆಲ್ಲವೂ ಕೂಡ ಕಾಮನ್ ಪಾಯಿಂಟ್ಸ್ ಗಳಾಗಿದ್ದಾವೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಯುರೋಪಿಯನ್ ಯೂನಿಯನ್ ಅಫಿಷಿಯಲ್ಸ್ ಗಳು ಪ್ರೊಟೆಕ್ಷನಿಸ್ಟ್ ಪಾಲಿಸಿ ತರದಂತ ಅಂದ್ರೆ ಆತ್ಮನಿರ್ಭರ್ ಭಾರತ್ ಅಂದ್ರೆ ಸ್ವಾವಲಂಬನೆಯ ಭಾರತದ ಕನಸು ಏನಿದೆ ಭಾರತದ್ದು ಅಂದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ನ ಮೇಲೆ ಇನ್ವೆಸ್ಟ್ ಅನ್ನ ಮಾಡುವಂತದ್ದು ಇದರ ವಿಚಾರವಾಗಿಯೂ ಕೂಡ ಯುರೋಪಿಯನ್ ಅಫಿಷಿಯಲ್ಸ್ ಗಳು ತಮ್ಮ ಕನ್ಸರ್ನ್ಸ್ ಗಳನ್ನ ರೈಸ್ ಮಾಡಿದ್ದಾರೆ. ಅದಕ್ಕಾಗಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿ ಯಾವ ರೀತಿಯಲ್ಲಿ ರಿಪ್ಲೈನ ಕೊಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಭಾರತ ದೇಶ ತನ್ನ ಉತ್ಪಾದನೆಯನ್ನ ಜಾಗತಿಕ ಅಂದ್ರೆ ಗ್ಲೋಬಲ್ ಲೆವೆಲ್ನಲ್ಲಿ ಗ್ಲೋಬಲ್ ಸಪ್ಲೈ ಚೈನ್ ಲೆವೆಲ್ನಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ಳೋದಿದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ರಿಪ್ಲೈ ಮಾಡಿದ್ದಾರೆ. ಈ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಿ. ಆತ್ಮನಿರ್ಭರ್ ಭಾರತ್ ಮತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇವುಗಳ ನಡುವೆ ಕನ್ಸೆನ್ಸಸ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಆನ್ಸರ್ಸ್ಗಳನ್ನ ಬರೀಬಹುದು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಡೊಮೆಸ್ಟಿಕ್ ಪ್ರೊಡಕ್ಷನ್ ನ ಗ್ಲೋಬಲ್ ಸಪ್ಲೈ ಚೈನ್ಗಳ ಜೊತೆ ಇಂಟಿಗ್ರೇಟ್ ಮಾಡಿದ್ದೆ ಆದರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಎರಡೂ ಸ್ಟೇಕ್ ಹೋಲ್ಡರ್ಸ್ ಗಳಿಗೂ ಕೂಡ ಸಹಾಯವಾಗುತ್ತೆ. ಈ ಒಂದು ಪಾಯಿಂಟ್ ಅನ್ನು ಕೂಡ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ.
ನಂತರದಲ್ಲಿ ಉಭಯ ದೇಶಗಳು ಜಾಯಿಂಟ್ ಆಗಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಇದರ ಮುಖಾಂತರವಾಗಿ 5 ಇಯರ್ ರೋಡ್ ಮ್ಯಾಪ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಉತ್ತೇಜನ ಮಾಡುವಂಥದ್ದು, ಇದರ ಜೊತೆಗೆ ಸಿವಿಲ್ ನ್ಯೂಕ್ಲಿಯರ್ ರಿಸರ್ಚ್ ಅನ್ನ ಮತ್ತು ಅದರ ಡೆವಲಪ್ಮೆಂಟ್ ಅನ್ನ ಮತ್ತು ಕೋಆಪರೇಷನ್ ತರುವಂಥದ್ದು. ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿಯ ಜೊತೆಗೆ ಯುರೋಟಮ್ ಅಂದ್ರೆ ಯುರೋಪ್ನಲ್ಲಿ ಇರುವಂತಹ ಆಟೋಮಿಕ್ ಎನರ್ಜಿ ಏಜೆನ್ಸಿ ಯುರೋಟಮ್ ಇವುಗಳ ನಡುವೆ ಕೋಆಪರೇಷನ್ ಅನ್ನು ಜಾಸ್ತಿ ಮಾಡೋದು. ಇದರ ಜೊತೆಗೆ ಒಂದು ಡಿಕ್ಲರೇಷನ್ ಅನ್ನು ಕೂಡ ಮಾಡಿದ್ದಾರೆ. ರಿಸೋರ್ಸ್ ಎಫಿಷಿಯನ್ಸಿ ಅಂದ್ರೆ ಸಂಪನ್ಮೂಲದಲ್ಲಿ ದಕ್ಷತೆ ಮತ್ತು ಸರ್ಕ್ಯುಲರ್ ಎಕನಾಮಿ ಇವುಗಳ ವಿಷಯವಾಗಿ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು ಮತ್ತು ಸೈನ್ಸ್ ಮತ್ತು ಟೆಕ್ನಾಲಜಿಗಳ ವಿಷಯವಾಗಿ ಇರುವಂತಹ ಅಗ್ರಿಮೆಂಟ್ಸ್ ಗಳನ್ನ ರಿನ್ಯೂವಲ್ ಮಾಡುವಂಥದ್ದು ಮುಂದಿನ 5 ವರ್ಷಗಳವರೆಗೆ ಅಂತ ಹೇಳಿ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ ಗಳು ಮೊದಲ 2 ನ್ಯೂಸ್ ಪೇಪರ್ ಆರ್ಟಿಕಲ್ ಗಳ ಸಮ್ಮರಿ ಆಗಿದೆ. ಈಗ ಮುಂದಿನ ಆರ್ಟಿಕಲ್ಗೆ 3ನೇ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಹೋಗೋದಾದ್ರೆ ಇಲ್ಲಿ ಮೊದಲನೇದಾಗಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕಂಟ್ರಿ ಟ್ರೇಡ್ ವಿಷಯದಲ್ಲಿ ಗ್ಲೋಬಲ್ ಪ್ಲೇಯರ್ ಆಗಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕ್ವಾಲಿಟೇಟಿವ್ ಆಗಿ ಅಂದ್ರೆ ಕ್ವಾಂಟಿಟಿಯ ಜೊತೆಗೆ ಕ್ವಾಲಿಟಿಯನ್ನು ಇಟ್ಕೊಂಡು ಕೂಡ ಬೈಲ್ಯಾಟ್ರಲ್ ಮತ್ತು ಮಲ್ಟಿಲ್ಯಾಟ್ರಲ್ ರಿಲೇಶನ್ಶಿಪ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಬೇಕಾಗುತ್ತೆ ಒಂದು ಜಗತ್ತಿನಲ್ಲಿ ಒಂದು ಗ್ಲೋಬಲ್ ಪ್ಲೇಯರ್ ಅಂತ ಹೇಳಿ ಅನಿಸ್ಕೊಳ್ಳೋದಕ್ಕೆ. ಈ ವಿಷಯವನ್ನ ನೋಡಿದ್ರೆ ಭಾರತ ಯಾರಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಅಂತ ಹೇಳಿ ನೋಡಿದ್ರೆ ಇದಕ್ಕಾಗಿ ಇರುವಂತಹ ಮತ್ತೊಂದು ಆಪ್ಷನ್ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ಬೋದು ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಏಕೆ ಈ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಅತಿ ಹೆಚ್ಚು ಸಾಮ್ಯತೆಗಳಿದಾವೆ ಅಂದ್ರೆ ಕಾಮನ್ ಆಗಿರುವಂತಹ ಪಾಯಿಂಟ್ಸ್ ಗಳಿದಾವೆ. ಯಾವುದಿದು ಅಂತ ಹೇಳಿದ್ರೆ ಎರಡೂ ದೇಶಗಳು ಕೂಡ ಸ್ಟ್ರಾಟಜಿಕ್ ಆಟೋನಮಿಯನ್ನ ಮತ್ತು ತನ್ನ ಗ್ಲೋಬಲ್ ಸ್ಟ್ಯಾಂಡಿಂಗ್ ಅನ್ನ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ. ಇದರ ಜೊತೆಗೆ ಕಾಮನ್ ಆಗಿರುವಂತಹ ಇಂಟ್ರೆಸ್ಟ್ ಯಾವುದು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ನ ವಿಷಯವಾಗಿ ಇರುವಂತದ್ದು. ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು USA ವಿಷಯವನ್ನ ನೋಡಿದ್ದೆ ಆದ್ರೆ USA ಕ್ಲೈಮೇಟ್ ಚೇಂಜ್ ಅನ್ನ ಅನ್ರಿಯಲ್ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಯುರೋಪಿಯನ್ ಯೂನಿಯನ್ ಕ್ಲೈಮೇಟ್ ಚೇಂಜ್ ಇಸ್ ರಿಯಲ್ ಅಂತ ಹೇಳಿ ಒಪ್ಕೊಂಡಿದೆ. ಭಾರತ ದೇಶವು ಕೂಡ ಕ್ಲೈಮೇಟ್ ಚೇಂಜ್ ರಿಯಲ್ ಅಂತ ಹೇಳಿ ತನ್ನ ವಾದವನ್ನು ಮಂಡಿಸುತ್ತೆ. ಈ ತರದ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಇರುವಂತಹ ಮತ್ತೊಂದು ಕಾಮನ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಕಾಮನ್ ಆಗಿರುವಂತಹ ಇಂಟ್ರೆಸ್ಟ್ ಇರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಆಗಿದೆ. ಆದ್ರಿಂದಾಗಿ ಕ್ಲೈಮೇಟ್ ಚೇಂಜ್ ಈ ಒಂದು ಕೆಟಗರಿನಲ್ಲೂ ಕೂಡ ಎರಡೂ ಕಂಟ್ರೀಸ್ಗಳು ಕೂಡ ತಮ್ಮ ಸಪೋರ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದು ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ಎಕನಾಮಿಕ್ ಟರ್ಮ್ಸ್ ನಲ್ಲಿ ಅಂದ್ರೆ ಆರ್ಥಿಕ ದೃಷ್ಟಿಯಿಂದ ಮಾತನಾಡೋದಾದ್ರೆ ಭಾರತದ ಮೊದಲ ಟ್ರೇಡಿಂಗ್ ಪಾರ್ಟ್ನರ್ ಯುರೋಪಿಯನ್ ಯೂನಿಯನ್ ಆಗಿದೆ ಮತ್ತು 2018ರಲ್ಲಿ ಭಾರತದ ಬಿಗ್ಗೆಸ್ಟ್ ಫಾರಿನ್ ಇನ್ವೆಸ್ಟರ್ ಕೂಡ ಯುರೋಪಿಯನ್ ಯೂನಿಯನ್ ಆಗಿದೆ. 2018ರಲ್ಲಿ ಯುರೋಪಿಯನ್ ಯೂನಿಯನ್ ಭಾರತದಲ್ಲಿ 67.7 ಬಿಲಿಯನ್ ಯೂರೋಸ್ಗಳಷ್ಟು ಈ ವರ್ತಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಭಾರತದಲ್ಲಿ ಮಾಡಿತ್ತು ಯುರೋಪಿಯನ್ ಯೂನಿಯನ್. 2018ರಲ್ಲಿ ನಮ್ಮ ದೇಶಕ್ಕೆ ಬಂದಂತ FDI ಇನ್ಫ್ಲೋಸ್ ಗಳಲ್ಲಿ ಇದು ಟೋಟಲ್ ಆಗಿ 22% ಅಷ್ಟು ಕಾಂಟ್ರಿಬ್ಯೂಟ್ ಅನ್ನು ಮಾಡಿತ್ತು. ಇದೇ ರೀತಿಯಲ್ಲಿ ಯುರೋಪಿಯನ್ ಯೂನಿಯನ್ ಅದೇ ವರ್ಷದಲ್ಲಿ ಅಂದ್ರೆ 2018ರಲ್ಲಿ ಚೈನಾದಲ್ಲಿ ಟೋಟಲ್ ಆಗಿ 175.3 ಬಿಲಿಯನ್ ಯೂರೋಸ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿತ್ತು. ಅಂದ್ರೆ ಇಲ್ಲಿ ನಾವು ಯುರೋಪಿಯನ್ ಯೂನಿಯನ್ ಮಾಡುವಂತ ಇನ್ವೆಸ್ಟ್ಮೆಂಟ್ ಗಳ ವಿಚಾರವಾಗಿ ಡಿಫರೆನ್ಸ್ ಅನ್ನು ನೋಡಬಹುದು. ಅವರುಗಳು ಚೈನಾದಲ್ಲಿ ಮತ್ತು ಭಾರತದಲ್ಲಿ ಯಾವ ರೀತಿಯಲ್ಲಿ ಅಮೌಂಟ್ ನಲ್ಲಿ ವೇರಿ ಆಗ್ತಿದೆ ಮತ್ತು ಡಿಫರೆನ್ಸ್ ಇದೆ ಅಂತ ಹೇಳಿ. ಇದು ಯಾವ ಕಾರಣಕ್ಕಾಗಿ ಆಗಿದೆ ಅಂತ ಹೇಳಿದ್ರೆ ಬಿಸ್ನೆಸ್ ಕೋಆಪರೇಷನ್ ಚೈನಾದ ಜೊತೆ ಜಾಸ್ತಿ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಯುರೋಪಿಯನ್ ಯೂನಿಯನ್ ನ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳನ್ನ ಸೈನ್ ಮಾಡಿದ್ದೆ ಆದಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲೂ ಕೂಡ FDI ಇನ್ಫ್ಲೋಸ್ಗಳು ಜಾಸ್ತಿ ರೂಪದಲ್ಲಿ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದೆ ಅಂತ ಹೇಳಿ ಇಲ್ಲಿ ಲೇಖಕರು ಅಭಿಪ್ರಾಯ ಪಡ್ತಾರೆ. ಮತ್ತು ಚೈನಾದಲ್ಲಿ ಯುರೋಪಿಯನ್ ಯೂನಿಯನ್ ಮಾಡುವಂತಹ ಹೂಡಿಕೆ ಎಲ್ಲವೂ ಕೂಡ ಭಾರತಕ್ಕೆ ತಿರುಗಬೇಕು, ಭಾರತ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಇರುವಂತಹ ಮ್ಯೂಚುವಲ್ ಟ್ರಸ್ಟ್ ಡೆಫಿಸಿಟ್ ಅಂತ ಹೇಳಿದ್ರೆ ನಂಬಿಕೆ ವಿಚಾರವಾಗಿ ಇರುವಂತಹ ಕೊರತೆಗಳ ವಿಚಾರವಾಗಿ ಪ್ರಾಬ್ಲಮ್ಸ್ ಗಳನ್ನ ಪರಿಹರಿಸಿಕೊಬೇಕು ಮತ್ತು ಜನರ ಚಲನಶೀಲತೆ ಅಂತ ಹೇಳಿದ್ರೆ ಪೀಪಲ್ಸ್ ಮೊಬಿಲಿಟಿ ಮತ್ತು ಕನೆಕ್ಟಿವಿಟಿ ಅಂತ ಹೇಳಿದ್ರೆ ಸಂಪರ್ಕ, ಈ ವಿಷಯಗಳ ವಿಚಾರವಾಗಿ ಭಾರತ ಫೆಸಿಲಿಟೇಟ್ ಮಾಡಬೇಕು. ಇದರ ಮುಖಾಂತರವಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಆಪರ್ಚುನಿಟೀಸ್ಗಳು ಇನೋವೇಷನ್ ಮತ್ತು ಗ್ರೋತ್ ಸೆಕ್ಟರ್ ನಲ್ಲಿ ಆಪರ್ಚುನಿಟೀಸ್ಗಳನ್ನು ಕೂಡ ಕ್ರಿಯೇಟ್ ಮಾಡಬೇಕು. ಇದರಿಂದಾಗಿ ಮ್ಯೂಚುವಲ್ ಟ್ರಸ್ಟ್ ಅನ್ನು ನಾವು ಗೇನ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಲೇಖಕರು ಅಭಿಪ್ರಾಯ ಪಡ್ತಿದ್ದಾರೆ. ಮುಂದುವರೆದು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಲೇಖಕರು ಹೇಳ್ತಾರೆ ಕ್ಲೈಮೇಟ್ ಚೇಂಜ್ ನ ವಿಚಾರವಾಗಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಸಾಮ್ಯತೆಯನ್ನು ಹೊಂದಿದೆ ಅಂದ್ರೆ ಕಾಮನ್ ಇಂಟ್ರೆಸ್ಟ್ ಅನ್ನು ಹೊಂದಿದೆ ಮತ್ತು ಗ್ಲೋಬಲ್ ಎಕನಾಮಿಯು ಕೂಡ ಸ್ಥಗಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ COVID-19 ನ ಹಿನ್ನೆಲೆಯಲ್ಲಿ ಗ್ಲೋಬಲ್ ಎಕನಾಮಿ ಸ್ಥಗಿತಗೊಂಡಿರುವಂತಹ ಟೈಮ್ ನಲ್ಲಿ ಯುರೋಪಿಯನ್ ಯೂನಿಯನ್ ನ ವರ್ತನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸರಿಯಾದ ಸಮಯ ಅಂತ ಹೇಳಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಕನಾಮಿ ಆಗಿರ್ಬೋದು ಅಥವಾ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಥವಾ ಟ್ರೇಡ್ ಗಳ ವಿಷಯವಾಗಿ ಇನ್ವೆಸ್ಟ್ಮೆಂಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇವೆಲ್ಲದರ ವಿಚಾರವಾಗಿ ಈ ಎಲ್ಲ ಏರಿಯಾಸ್ ಗಳಲ್ಲಿ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಅನ್ನ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ತಂದಿದ್ದೆ ಆದರೆ ಇವರುಗಳು ಗ್ಲೋಬಲ್ ಡಿಸಿಷನ್ ಮೇಕರ್ಸ್ ಆಗ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಲೇಖಕರು ಅಭಿಪ್ರಾಯ ಪಟ್ಟಿದ್ದಾರೆ. ಇಷ್ಟು
ಈ ಒಂದು ಆರ್ಟಿಕಲ್ ನ ಸಮ್ಮರಿ ಆಗಿದೆ. ಈ ಎಲ್ಲ ಪಾಯಿಂಟ್ಸ್ ಗಳನ್ನ, ಈ ಎಲ್ಲ ಡೈಮೆನ್ಷನ್ಸ್ ಗಳನ್ನ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇದು ನಿಮಗೆ ಎಕ್ಸಾಮಿನೇಷನ್ ನಲ್ಲಿ ಸಹಾಯಕ್ಕೆ ಬರುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 10 ರಲ್ಲಿ ಬೆಂಗಳೂರು ಎಡಿಷನ್ ಅಲ್ಲಿ ಅಪಿಯರ್ ಆಗಿದೆ. ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನ್ಯೂಮೋನಿಯಾಕ್ಕೆ ಒಂದು ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿದ್ದಾರೆ. ಅದು ಕೂಡ ಭಾರತದಲ್ಲಿ ಇಂಡಿಜಿನಿಯಸ್ಲಿ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಈ ಒಂದು ಲಸಿಕೆನ ಅಭಿವೃದ್ಧಿ ಮಾಡಿದ್ದಾರೆ. ಈ ಒಂದು ಲಸಿಕೆ ನ್ಯೂಮೋನಿಯಾ ವಿರುದ್ಧವಾಗಿ ಸಕ್ರಿಯವಾಗಿ ರೋಗ ನಿರೋಧಕ ಶಕ್ತಿಗಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂತ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸೋಷಿಯಲ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್, ಎಜುಕೇಶನ್ ಅಂಡ್ ಹ್ಯೂಮನ್ ರಿಸೋರ್ಸಸ್ ಮತ್ತು ಸ್ಟ್ಯಾಚ್ಯುಟರಿ, ರೆಗ್ಯುಲೇಟರಿ ಅಂಡ್ ವೇರಿಯಸ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್, ಈ ಒಂದು ಟಾಪಿಕ್ ನ ಕೆಳಗಡೆ ನೋಟ್ಸ್ ನ ಮಾಡ್ಕೊಳ್ಳಿ. ಮತ್ತು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ CDSCO ಅಂದ್ರೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಮತ್ತು DCGI ಅಂತ ಹೇಳಿದ್ರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, ಈ ಎರಡು ಟಾಪಿಕ್ ಗಳ ಬಗ್ಗೆಯೂ ಕೂಡ ಕವರ್ ಮಾಡುವಂಥದ್ದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವೀಗ ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ CDSCO ಅಂದ್ರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ನ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಸೆಂಟ್ರಲ್ ಡ್ರಗ್ ಅಥಾರಿಟಿ ಆಗಿದೆ. ಇದರ ಮುಖಾಂತರವಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ನ ಕೆಳಗಡೆ ಬರುವಂತಹ ಕೆಲವೊಂದು ಫಂಕ್ಷನ್ಸ್ ಗಳನ್ನ ಈ ಒಂದು CDSCO ಆರ್ಗನೈಸೇಷನ್ ಕಂಡಕ್ಟ್ ಮಾಡುತ್ತೆ. ಇದರ ಮುಖ್ಯವಾದ ಫಂಕ್ಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ರೆಗ್ಯುಲೇಟ್ ಮಾಡುವಂಥದ್ದು. ಯಾವ ವಿಚಾರವಾಗಿ ಅಂತ ಹೇಳಿದ್ರೆ, ನಾವು ಬೇರೊಂದು ದೇಶದಿಂದ ಡ್ರಗ್ಸ್ ಗಳನ್ನ ಇಂಪೋರ್ಟ್ ಮಾಡಿಕೊಳ್ತಿದ್ರೆ ಅಥವಾ ನಮ್ಮ ಭಾರತ ದೇಶದಲ್ಲಿಯೇ ಡ್ರಗ್ಸ್ ಗಳು ಮ್ಯಾನುಫ್ಯಾಕ್ಚರ್ ಆಗ್ತಿದ್ರೆ ಆ ಡ್ರಗ್ಸ್ ಗಳಿಗೆ ಅಪ್ರೂವಲ್ ನೀಡುವಂಥದ್ದು, ಇದರ ಜೊತೆಗೆ ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನು ಕೂಡ ಕಂಡಕ್ಟ್ ಮಾಡುವಂಥದ್ದು CDSCO ನ ಮೇಜರ್ ಫಂಕ್ಷನ್ ಆಗಿದೆ. ನಂತರದಲ್ಲಿ ಕೆಲವೊಂದು ಸೆಂಟ್ರಲ್ ಲೈಸೆನ್ಸ್ ಗಳನ್ನ ಅಪ್ರೂವಲ್ ಮಾಡುವಂಥದ್ದು. ಸೆಂಟ್ರಲ್ ಲೈಸೆನ್ಸ್ ಅಪ್ರೂವಿಂಗ್ ಅಥಾರಿಟಿ ಯಾರು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಸೆಂಟ್ರಲ್ ಲೈಸೆನ್ಸ್ ಅಪ್ರೂವಿಂಗ್ ಅಥಾರಿಟಿ ಆಗಿದೆ. ಇದರ ಮುಖಾಂತರವಾಗಿ ನಮ್ಮ ಭಾರತ ದೇಶದಲ್ಲಿ ಲೈಸೆನ್ಸ್ ಗಳನ್ನ ಅಪ್ರೂವಲ್ ಮಾಡಲಾಗುತ್ತೆ ಡ್ರಗ್ಸ್ ಗಳ ವಿಷಯವಾಗಿ. ಇಲ್ಲಿ DCGI ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಂಪನಿ ಅಥವಾ ಯಾವುದಾದ್ರೂ ಒಂದು ಇಂಡಸ್ಟ್ರಿ ಈಗ ಡ್ರಗ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಅವುಗಳ ಸ್ಟ್ಯಾಂಡರ್ಡ್ ವಿಚಾರವಾಗಿ ಅಥವಾ ಕ್ವಾಲಿಟಿಯ ವಿಚಾರವಾಗಿ ರೆಗ್ಯುಲೇಟ್ ಮಾಡುತ್ತೆ. ಮತ್ತು ಇಂಪೋರ್ಟ್ ಮಾಡಿಕೊಳ್ಳೋದ್ರ ಬಗ್ಗೆ ಅಥವಾ ಸೆಲ್ಲಿಂಗ್ ನ ಬಗ್ಗೆ ಅಥವಾ ಭಾರತ ದೇಶದಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಬೇಕು ಡ್ರಗ್ಸ್ ಗಳ ವಿಚಾರವಾಗಿ ಇವೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ಸ್ ಅನ್ನ ಲೇ ಮಾಡುವಂಥದ್ದು ಅಂದ್ರೆ ತಿಳಿಸಿಕೊಡುವಂಥದ್ದು DCGI ಆಗಿದೆ. ಅದರಿಂದಾಗಿ ಇದೊಂದು ಅಪೆಲೇಟ್ ಅಥಾರಿಟಿ ಅಂತಾನೆ ಹೇಳ್ಬೋದು. ಅಂದ್ರೆ ಔಷಧಿಗಳ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಭಾರತ ದೇಶದಲ್ಲಿ ಯಾವುದೇ ವಿವಾದದ ಸಂದರ್ಭದಲ್ಲಿ ಇದು ಮೇಲ್ಮನವಿ ಪ್ರಾಧಿಕಾರವಾಗಿ ಕಾರ್ಯವನ್ನ ಮಾಡುತ್ತೆ. ಆದ್ರಿಂದಾಗಿ DCGI ಅಪೆಲೇಟ್ ಅಥಾರಿಟಿ ಅಂತ ಹೇಳ್ಬೋದು. ನಂತರದಲ್ಲಿ ಡ್ರಗ್ಸ್ ಅಂದ್ರೆ ಔಷಧಿಗಳ ವಿಷಯವಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯವಾಗಿ ಒಂದು ಸ್ಟ್ಯಾಂಡರ್ಡ್ ಅನ್ನ, ಒಂದು ರೆಫರೆನ್ಸ್ ಸ್ಟ್ಯಾಂಡರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಂದ್ರೆ ಪ್ರಿಪೇರ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು ಕೂಡ DCGI ಆಗಿದೆ. ಮತ್ತು ಭಾರತ ದೇಶದಲ್ಲಿ ಇರುವಂತಹ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಇದರಲ್ಲಿ ಯೂನಿಫಾರ್ಮಿಟಿಯನ್ನು ತರುವಂಥದ್ದು ಅಂದ್ರೆ ಏಕರೂಪತೆಯನ್ನು ತರುವಂಥದ್ದು ಕೂಡ DCGI ಯ ಮುಖ್ಯವಾದಂತಹ ಕಾರ್ಯವಾಗಿದೆ. ನಂತರದಲ್ಲಿ ಸ್ಟೇಟ್ ಡ್ರಗ್ ಕಂಟ್ರೋಲ್ ಲ್ಯಾಬೊರೇಟರೀಸ್ ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಇರುವಂತಹ ಡ್ರಗ್ ಅನಲಿಸ್ಟ್ ಗಳನ್ನು ಕೂಡ ಈ ಒಂದು ಸಂಸ್ಥೆ DCGI ಟ್ರೈನ್ ಮಾಡುತ್ತೆ, ಅವರುಗಳಿಗೆ ತರಬೇತಿಯನ್ನು ನೀಡುತ್ತೆ. ಇಷ್ಟು ಪಾಯಿಂಟ್ ಗಳನ್ನ ನೀವು CDSCO ಮತ್ತು DCGI ಈ ಇನ್ಸ್ಟಿಟ್ಯೂಷನ್ಸ್ ಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ನಂತರದಲ್ಲಿ ನಾನೊಂದು ಪಾಯಿಂಟ್ ಹೇಳೋದು ಮರ್ತೋದೆ, ಅದು ಏನು ಅಂತ ಹೇಳಿದ್ರೆ, ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಬರುವಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಈ ಒಂದು ಮಿನಿಸ್ಟ್ರಿಯ ಕೆಳಗಡೆ. ಇದನ್ನು ಕೂಡ ನೀವು ನೋಟ್ಸ್ ಮಾಡಿಕೊಂಡಿರಿ. ಮತ್ತು DCGI ಯಾವ ಯಾವ ವಿಷಯವಾಗಿ ಲೈಸೆನ್ಸ್ ಗಳನ್ನ ಅಪ್ರೂವಲ್ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಬ್ಲಡ್ ವಿಷಯವಾಗಿ, ಬ್ಲಡ್ ಪ್ರಾಡಕ್ಟ್ಸ್ ಗಳ ವಿಚಾರವಾಗಿ ಮತ್ತು IV ಫ್ಲೂಯಿಡ್ಸ್ ಅಂತ ಹೇಳಿ ಬರುತ್ತೆ. IV ಫ್ಲೂಯಿಡ್ಸ್ ಅಂತ ಹೇಳಿದ್ರೆ ಇಂಟ್ರಾವೆನಸ್ ಫ್ಲೂಯಿಡ್ಸ್ ಅಂತ ಹೇಳಿ. ಈಗ ವಾಟರ್, ಶುಗರ್ ಮತ್ತೆ ಸಾಲ್ಟ್ ಅಂದ್ರೆ ನೀರು, ಸಕ್ಕರೆ ಮತ್ತು ಉಪ್ಪನ್ನ ಕೆಲವೊಂದು ಬಾರಿ ಆಪರೇಷನ್ ಅಂತ ಸಂದರ್ಭದಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶವಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಇಂಟ್ರಾವೆನಸ್ ಫ್ಲೂಯಿಡ್ಸ್ ಅನ್ನ ಉಪಯೋಗ ಮಾಡಲಾಗುತ್ತೆ. ಇದನ್ನು ಕೂಡ ಅಪ್ರೂವ್ ಮಾಡುವಂಥದ್ದು DCGI ಆಗಿದೆ. ಮತ್ತು ಇದರ ಜೊತೆಗೆ ಹಲವಾರು ವ್ಯಾಕ್ಸಿನ್ ಗಳನ್ನ ಮತ್ತು ಸೀರಮ್ ಗಳನ್ನ ಅಪ್ರೂವ್ ಮಾಡುವಂಥದ್ದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಇಷ್ಟು ಪಾಯಿಂಟ್ ಗಳನ್ನ ನೀವು ಈ ವಿಚಾರವಾಗಿ ನೆನಪಿಟ್ಕೊಂಡಿರಿ. ಈಗ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಚರ್ಚೆಗೆ ಮುಂದುವರೆದಿದೆ. ಆದ್ರೆ ಈ ಒಂದು ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಭಾರತ ದೇಶದಲ್ಲಿ ಇಂಡಿಜಿನಿಯಸ್ ಆಗಿ ಅಂದ್ರೆ ಸ್ಥಳೀಯವಾಗಿ ಒಂದು ಲಸಿಕೆ ಡೆವಲಪ್ ಆಗಿದೆ. ಇದನ್ನ ಈಗ DCGI ಅಪ್ರೂವ್ ಮಾಡಿದೆ. DCGI ಅಪ್ರೂವ್ ಮಾಡಿರುವಂತಹ ಈ ಒಂದು ಲಸಿಕೆ ಯಾವ ವಿಷಯವಾಗಿ ಅಂತ ಹೇಳಿದ್ರೆ, ನಿಮೋನಿಯಾದ ವಿಷಯವಾಗಿ ಕಾಂಜುಗೇಟ್ ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಿದ್ದಾರೆ ನಿಮೋನಿಯಾವನ್ನು ತಡೆಗಟ್ಟೋದಕ್ಕೋಸ್ಕರ. ಈಗ ಯಾವ ಒಂದು ಇನ್ಸ್ಟಿಟ್ಯೂಷನ್ ಈ ಒಂದು ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಿದೆ ಅನ್ನೋದನ್ನು ನೋಡೋದಾದ್ರೆ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿದೆ. ಪುಣೆನಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಪುಣೆನಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಈ ಒಂದು ಇನ್ಸ್ಟಿಟ್ಯೂಷನ್ ಈಗ ನಿಮೋನಿಯಾ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಒಂದು ಲಸಿಕೆಯನ್ನು ಡೆವಲಪ್
ಡೆವಲಪ್ಮೆಂಟ್ ಮಾಡಿದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಈಗ ಸೀರಮ್ ಇನ್ಸ್ಟಿಟ್ಯೂಷನ್ ಮೊದಲನೇದಾಗಿ DCGI ಇಂದ ಅಪ್ರೂವಲ್ನ ಪಡ್ಕೊಂಡಿದೆ. ಈಗ ಫೇಸ್ 1, ಫೇಸ್ 2 ಮತ್ತು ಫೇಸ್ 3 ಈ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನ ನಡೆಸೋದಕ್ಕೋಸ್ಕರ ಅಂದ್ರೆ ನಿಮೋನಿಯಾ ವಿರುದ್ಧವಾಗಿ ಸಕ್ರಿಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳೋದಕ್ಕೋಸ್ಕರ ಈಗ ಲಸಿಕೆಯನ್ನು ಡೆವಲಪ್ ಮಾಡಿದ್ದಾರೆ. ಇದರ ವಿಚಾರವಾಗಿ ಕ್ಲಿನಿಕಲ್ ಟ್ರಯಲ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ಅಂದ್ರೆ ಈ ಒಂದು ಕಾಂಜುಗೇಟ್ ವ್ಯಾಕ್ಸಿನ್ ಏನು ಡೆವಲಪ್ ಮಾಡಿದ್ದಾರೆ ಇದಕ್ಕೆ ಕ್ಲಿನಿಕಲ್ ಟ್ರಯಲ್ ಮಾಡೋದಕ್ಕೋಸ್ಕರ ಈಗ DCGI ಅಪ್ರೂವಲ್ನ ನೀಡಿದೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನೀವು ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇವರುಗಳ ಮೇಜರ್ ಫಂಕ್ಷನ್ ಏನು ಅನ್ನುವಂಥದ್ದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಇದೇ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈಗ ನಿಮೋನಿಯಾ ವಿರುದ್ಧವಾಗಿ ರೋಗ ನಿರೋಧಕ ಶಕ್ತಿನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಏನು ಲಸಿಕೆನ ಕಂಡುಹಿಡಿದಿದ್ದಾರೆ ಅದು ಯಾವ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಬೇಕು. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದು ಇರುವಂಥದ್ದು ಪುಣೆನಲ್ಲಿ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ನಂತರದಲ್ಲಿ ಕೋವ್ಯಾಕ್ಸಿನ್ ಅಂತ ಹೇಳಿದ್ರೆ ಕೋವಿಡ್-19 ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಏನು ಲಸಿಕೆನ ಡೆವಲಪ್ಮೆಂಟ್ ಮಾಡಿದ್ದಾರೆ ಆ ಒಂದು ಲಸಿಕೆನ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಯಾರು? ಭಾರತ್ ಬಯೋಟೆಕ್ ಕಂಪನಿ, ಇದು ಇರುವಂಥದ್ದು ಹೈದರಾಬಾದ್ನಲ್ಲಿ. ಇಷ್ಟು ಪಾಯಿಂಟ್ಗಳನ್ನು ಕೂಡ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 10ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಭಾರತದ ಜನಸಂಖ್ಯೆ ಇಂಡಿಯಾದ ಪಾಪ್ಯುಲೇಷನ್ 2047ರ ವೇಳೆಗೆ ಗರಿಷ್ಠವಾಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಶತಮಾನ ಎಂಡ್ ಆಗೋದ್ರ ಒಳಗೆ ಅಂದರೆ 2100ರ ಒಳಗೆ ನಮ್ಮ ಭಾರತ ದೇಶ 1 ಶತಕೋಟಿಗಿಂತ ಅಂದರೆ 1 ಬಿಲಿಯನ್ನ ತಲುಪೋದಿಲ್ಲ ಅಂತ ಹೇಳಿ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಆರ್ಟಿಕಲ್ನ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂತ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸೋಷಿಯಲ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್ ಎಜುಕೇಶನ್ ಅಂಡ್ ಹ್ಯೂಮನ್ ರಿಸೋರ್ಸಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಳ್ಳಿ. ಮತ್ತು ಈ ಒಂದು ಆರ್ಟಿಕಲ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ 2021ರಲ್ಲಿ ನಮ್ಮ ದೇಶದಲ್ಲಿ ಸೆನ್ಸಸ್ ನಡೆಯೋದಿದೆ ಮತ್ತು 2021ರ ಭಾರತದ ಸೆನ್ಸಸ್ನ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ಕೂಡ ಈ ಒಂದು ಪ್ರೆಡಿಕ್ಷನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಭಾರತದ ಜನಸಂಖ್ಯೆಯು 2047ರ ವೇಳೆಗೆ ಗರಿಷ್ಠವಾಗುತ್ತೆ ಅಂತ ಹೇಳಿ ಪ್ರೆಡಿಕ್ಷನ್ ಮಾಡ್ತಿದ್ದಾರೆ. ಮತ್ತು ನಮ್ಮ ದೇಶದ ಜನಸಂಖ್ಯೆ ಈ ಶತಮಾನದ ಹೊತ್ತಿಗೆ ಅಂದರೆ 2100ರ ಹೊತ್ತಿಗೆ ನಮ್ಮ ದೇಶ 1 ಬಿಲಿಯನ್ನ ರೀಚ್ ಆಗೋದಿಲ್ಲ. ಅಂದರೆ 2100ರ ಹೊತ್ತಿಗೆ ನಮ್ಮ ದೇಶದ ಜನಸಂಖ್ಯೆ 1 ಬಿಲಿಯನ್ ಅನ್ನ ಕ್ರಾಸ್ ಮಾಡೋದಿಲ್ಲ ಅಂತ ಹೇಳಿ ಈಗ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಲ್ಯಾನ್ಸೆಟ್ ಸ್ಟಡಿ ಅಂತ ಹೇಳಿ. ಲ್ಯಾನ್ಸೆಟ್ ಸ್ಟಡಿ ಅನ್ನುವಂಥದ್ದು ವೀಕ್ಲಿ ರಿಲೀಸ್ ಆಗುವಂತ ಒಂದು ಮೆಡಿಕಲ್ ಜರ್ನಲ್ ಆಗಿದೆ. ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ನಮ್ಮ ಭಾರತ ದೇಶದ ವಿಚಾರವಾಗಿ ಅವರು ಕಂಡಕ್ಟ್ ಮಾಡಿರುವಂತಹ ಪಾಪ್ಯುಲೇಷನ್ ಸ್ಟಡಿ ಅಂದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ ಜನಸಂಖ್ಯೆಯ ಅಧ್ಯಯನದ ಬಗ್ಗೆ ಅವರು ಪ್ರಿಡಿಕ್ಟ್ ಮಾಡಿರುವಂತಹ ಪಾಯಿಂಟ್ಸ್ ಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಈಗ ಮುಂದುವರೆದು ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾರೆ ಪ್ರಸ್ತುತ ಬೆಳವಣಿಗೆ ದರದಲ್ಲಿ ಅಂದರೆ ಕರೆಂಟ್ ಪಾಪ್ಯುಲೇಷನ್ ರೇಟ್ ಆಫ್ ಗ್ರೋತ್ನಲ್ಲಿ ಭಾರತದ ಜನಸಂಖ್ಯೆ 2047ರ ವೇಳೆಗೆ ಸುಮಾರು 1.61 ಬಿಲಿಯನ್ನ ರೀಚ್ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ನಂತರದಲ್ಲಿ 2100ರ ವೇಳೆಗೆ 1.03 ಬಿಲಿಯನ್ಗೆ ಇಳಿಯುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಹೇಳ್ತಿದ್ದಾರೆ. ನಂತರದಲ್ಲಿ ನಾವು ಪಾಪ್ಯುಲೇಷನ್ ರೆಡ್ಯೂಸ್ ಮಾಡಿದ್ದೇ ಆದರೆ 2100ರ ಹೊತ್ತಿಗೆ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಗೋಲ್ ಡೆವಲಪ್ಮೆಂಟ್ ಟಾರ್ಗೆಟ್ಸ್ ಏನಿದೆ ಅದರಲ್ಲಿ ನಾವು ನಮ್ಮ ಪಾಪ್ಯುಲೇಷನ್ ಅನ್ನ 929 ಮಿಲಿಯನ್ಗೆ ಡಿಕ್ರೀಸ್ ಮಾಡ್ತೀವಿ ಅಂತ ಹೇಳಿ ಏನು ಪ್ರಾಮಿಸ್ ಅನ್ನ ಮಾಡಿದ್ದೇವೆ ಅದನ್ನು ಕೂಡ ಅಚೀವ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಆರ್ಟಿಕಲ್ ನಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ನಾವು ಅಬ್ಸರ್ವ್ ಮಾಡಬೇಕಂತ ಪಾಯಿಂಟ್ ಏನು ಅಂತ ಹೇಳಿದ್ರೆ 2047ರ ವರೆಗೆ ಅಂದ್ರೆ ಲ್ಯಾನ್ಸೆಟ್ ಸ್ಟಡಿಯ ಪ್ರಕಾರವಾಗಿ 2047ರ ವರೆಗೂ ಕೂಡ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಅನ್ನು ನಾವು ಕಾಣಬಹುದು. ಆದರೆ 2100ರ ಹೊತ್ತಿಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದರೆ ಪಾಪ್ಯುಲೇಷನ್ ನಲ್ಲಿ ಕುಗ್ಗುವಿಕೆಯನ್ನು ಕಾಣುವಂಥದ್ದು 2047ರ ನಂತರವೇ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಮತ್ತು ಇದೇ ಆರ್ಟಿಕಲ್ ನಲ್ಲಿ ಇನ್ನೊಂದು ಸ್ಟಡಿಯ ವಿಷಯವಾಗಿ ಅಂದರೆ ಇನ್ನೊಂದು ಅಧ್ಯಯನದ ವಿಚಾರವಾಗಿ ಕೂಡ ಮೆನ್ಷನ್ ಮಾಡ್ತಾರೆ. ಅಂದರೆ 2019ರಲ್ಲಿ ಒಂದು ಅಸೆಸ್ಮೆಂಟ್ ಅನ್ನು ಮಾಡಿರುತ್ತೆ UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದರ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಭಾರತ ದೇಶದಲ್ಲಿ 2046ರಿಂದ ಪಾಪ್ಯುಲೇಷನ್ ಡಿಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ರು. ಮತ್ತು ಇದರ ಜೊತೆಗೆ ನಮ್ಮ ದೇಶದ ಪಾಪ್ಯುಲೇಷನ್ 1.4 ಬಿಲಿಯನ್ಗೆ ಸೆಟ್ಲ್ ಆಗುತ್ತೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ರು. ಅಥವಾ 2.1 ಬಿಲಿಯನ್ ಇಂದ 0.9 ಬಿಲಿಯನ್ನ ಒಳಗಡೆ ಇರುತ್ತೆ ಅಂತ ಹೇಳಿ ಕೂಡ UNDP ತನ್ನ ಅಧ್ಯಯನದಲ್ಲಿ ಅಸೆಸ್ಮೆಂಟ್ ನಲ್ಲಿ ಮೆನ್ಷನ್ ಮಾಡಿದ್ರು. ಅಂದ್ರೆ ಈ ಎರಡು ಸ್ಟಡಿಗಳು ಈ ಎರಡು ಅಧ್ಯಯನಗಳಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ 2047ರವರೆಗೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ನಂತರದ ದಿನಗಳಲ್ಲಿ ಅಂದ್ರೆ 2047ರ ನಂತರದಲ್ಲಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ನಲ್ಲಿ ಕುಗ್ಗುವಿಕೆಯನ್ನು ಕಾಣಬಹುದು ಅಂತ ಹೇಳಿ ಈ ಎರಡು ಅಧ್ಯಯನಗಳಿಂದ ನಮಗೆ ತಿಳಿದು ಬರುತ್ತೆ. ನಂತರದಲ್ಲಿ ಈ ಕುಗ್ಗುವಿಕೆಗೆ ಅಂದ್ರೆ ಶಾರ್ಪರ್ ಫಾಲ್ ಅಥವಾ ತೀಕ್ಷ್ಣವಾದ ಕುಸಿತಕ್ಕೆ
ಪಾಪ್ಯುಲೇಷನ್ ಅಲ್ಲಿ ಆಗುವಂಥ ತೀಕ್ಷ್ಣವಾದ ಕುಸಿತಕ್ಕೆ ಕಾರಣವೇನು ಅನ್ನೋದನ್ನು ನೋಡೋದಾದ್ರೆ ವಾಷಿಂಗ್ಟನ್ ವಿದ್ಯಾಲಯದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮೆಟ್ರಿಕ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಇದರಲ್ಲಿ ಹಲವಾರು ಸೈಂಟಿಸ್ಟ್ಗಳು ಏನು ಅಭಿಪ್ರಾಯ ಪಡ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಜನಸಂಖ್ಯೆ ಫಾಲ್ ಆಗೋದಕ್ಕೆ ಅಂದರೆ ತೀಕ್ಷ್ಣವಾಗಿ ಕುಸಿತಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಭಾರತದಲ್ಲಿರುವಂಥ ಮಹಿಳೆಯರಿಗೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಅವಕಾಶವಿರುವಂಥದ್ದು ಮತ್ತು ಇದರ ಜೊತೆಗೆ ಮಹಿಳೆಯರಿಗೆ ಗರ್ಭ ನಿರೋಧಕ ಅಂತ ಹೇಳಿದ್ರೆ ಕಾಂಟ್ರಸೆಪ್ಷನ್ಸ್ಗಳನ್ನ ಬಳಕೆ ಮಾಡೋದರ ವಿಚಾರವಾಗಿ ಹೈಯೆಸ್ಟ್ ಅವೇರ್ನೆಸ್ ಇರುವಂಥದ್ದು ಕೂಡ ಈ ಎರಡು ವಿಚಾರಗಳು. ಒಂದು ಆಕ್ಸೆಸ್ ಇರುವಂಥದ್ದು ಎಜುಕೇಷನ್ಗೆ ಮತ್ತು ಕಾಂಟ್ರಸೆಪ್ಷನ್ಸ್ಗಳಿಗೆ ಆಕ್ಸೆಸ್ ಇರುವಂಥದ್ದು. ಈ ಎರಡು ಆಕ್ಸೆಸಿಬಿಲಿಟಿ ಫ್ಯಾಕ್ಟರ್ಸ್ಗಳು ಕೂಡ ನಮ್ಮ ದೇಶದಲ್ಲಿ ತೀಕ್ಷ್ಣವಾದ ಪಾಪ್ಯುಲೇಷನ್ ಕುಸಿತಕ್ಕೆ ಕಾರಣವಾಗುವಂಥ ಫ್ಯಾಕ್ಟರ್ಸ್ಗಳಾಗಿದ್ದಾವೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ TFR ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ನ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ಮೊದಲನೇದಾಗಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿರಿ ನೀವು. ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿದ್ರೆ ಹೆರಿಗೆ ವಯಸ್ಸಿನ ಕೊನೆಯಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಹೆಣ್ಣು ಮಕ್ಕಳ ಹೆರಿಗೆಯ ವಯಸ್ಸಿನ ಕೊನೆಯಲ್ಲಿ ಆ ಒಂದು ಮಹಿಳೆಗೆ ಜನಿಸಿದ ಮಕ್ಕಳ ಸಂಖ್ಯೆಯನ್ನು TFR ಅಂತ ಹೇಳಿ ಕರೀತಾರೆ. TFR ಅಂತ ಹೇಳಿದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ. ಈಗ ನಮ್ಮ ಭಾರತ ದೇಶದಲ್ಲಿ ಪ್ರೆಸೆಂಟ್ ಆಗಿ TFR ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ 2.2 ಇದೆ. ಈಗ ಇದು 2.1ಗೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏಕೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಈಗ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಮತ್ತು ಕಾಂಟ್ರಸೆಪ್ಷನ್ ಅಂದರೆ ಗರ್ಭ ನಿರೋಧಕಗಳಿಗೆ ಆಕ್ಸೆಸಿಬಿಲಿಟಿ ಅಂದರೆ ಹೆಚ್ಚಿನ ಆಕ್ಸೆಸಿಬಿಲಿಟಿ ಸಿಗೋದ್ರ ಕಾರಣದಿಂದಾಗಿ ಟೋಟಲ್ ಫರ್ಟಿಲಿಟಿ ರೇಟ್ ಕೂಡ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತನ್ನ ಸ್ಟಡಿನಲ್ಲಿ ತನ್ನ ಅಧ್ಯಯನದಲ್ಲಿ ಇಲ್ಲಿ ತಿಳಿಸಿಕೊಟ್ಟಿದೆ. ನಂತರದಲ್ಲಿ UNDP ಬೇರೆ ಬೇರೆ ದೇಶಗಳ ವಿಚಾರವಾಗಿ ಇರುವಂತಹ ಫೋರ್ಕಾಸ್ಟ್ ಅನ್ನು ನೋಡೋದಾದ್ರೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಆಗಿರ್ಬೋದು ಅಥವಾ ಈಸ್ಟ್ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಮತ್ತು ನಾರ್ತ್ ಅಮೆರಿಕಾದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ 1.75 ರೀಚ್ ಆಗ್ಬೋದು ಅಂತ ಹೇಳಿ ಇಲ್ಲಿ ಪ್ರೆಡಿಕ್ಟ್ ಅನ್ನ ಮಾಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ 2.1ಗೆ ಡಿಕ್ರೀಸ್ ಆಗ್ಬೋದು, 2.2 ಇರುವಂಥದ್ದು 2.1ಗೆ ಡಿಕ್ರೀಸ್ ಆಗ್ಬೋದು. ನಂತರದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಂದರೆ ಯುರೋಪ್, ಈಸ್ಟ್ ಮತ್ತು ಸೌತ್ ಈಸ್ಟ್ ಏಷ್ಯಾ ಮತ್ತು ನಾರ್ತ್ ಅಮೆರಿಕಾ ಈ ದೇಶಗಳಲ್ಲಿ 1.75ಗೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಲ್ಯಾನ್ಸೆಟ್ ಸ್ಟಡಿಯ ಪ್ರಕಾರವಾಗಿ ಅವರ ಪಾಪ್ಯುಲೇಷನ್ ಮಾಡೆಲ್ನ ಪ್ರಕಾರವಾಗಿ 16 ವರ್ಷದ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಅನ್ನ ಮತ್ತು 95% ಅಷ್ಟು ಫಿಮೇಲ್ಸ್ಗಳಿಗೆ ಕಾಂಟ್ರಸೆಪ್ಷನ್ಗೆ ಅಂದರೆ ಗರ್ಭ ನಿರೋಧಕಗಳಿಗೆ ಆಕ್ಸೆಸಿಬಿಲಿಟಿ ಕೊಟ್ಟಿದ್ದೇ ಆದಂಥ ಸಂದರ್ಭದಲ್ಲಿ ಅವರುಗಳಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1.41 ಇರುತ್ತೆ ಅಂತ ಹೇಳಿ ಈಗ ಲ್ಯಾನ್ಸೆಟ್ ಸ್ಟಡಿನಲ್ಲಿ ತಿಳಿದು ಬಂದಿದೆ. ಅಂದರೆ 1.35 ಇಂದ 1.47 ಒಳಗಡೆ ಇರುತ್ತೆ ಅಂತ ಹೇಳಿ ಲ್ಯಾನ್ಸೆಟ್ನಲ್ಲಿ ತಿಳಿದು ಬಂದಿದೆ. ಆದರೆ UNDP ಹೇಳ್ತಿರೋದೇನು ಇದು 1.75 ಅಷ್ಟು ಇರುತ್ತೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಆದ್ರಿಂದಾಗಿ ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್ನಲ್ಲಿ ಹೇಳೋದಾದ್ರೆ ಲ್ಯಾನ್ಸೆಟ್ ಸ್ಟಡಿಯ ಪ್ರಕಾರವಾಗಿ 2061ರ ಹೊತ್ತಿಗೆ 9.73 ಬಿಲಿಯನ್ ಅಷ್ಟು ನಮ್ಮ ಪಾಪ್ಯುಲೇಷನ್ ರೈಸ್ ಆಗ್ಬೋದು ಗ್ಲೋಬಲ್ ಪಾಪ್ಯುಲೇಷನ್. ನಂತರದಲ್ಲಿ 2100ರ ಹೊತ್ತಿಗೆ ಅದು 8.79 ಬಿಲಿಯನ್ಗೆ ಡಿಪ್ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ UNDP ಏನು ಫೋರ್ಕಾಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಗ್ಲೋಬಲ್ ಪಾಪ್ಯುಲೇಷನ್ 2100ರ ಹೊತ್ತಿಗೆ 10.8 ಬಿಲಿಯನ್ ಇರ್ಬೋದು ಅಂತ ಹೇಳಿ ಫೋರ್ಕಾಸ್ಟ್ ನ ಮಾಡ್ತಿದೆ. ಅಂದ್ರೆ ನಮಗೆ ಇಲ್ಲಿ ಏನು ಅರ್ಥವಾಗುತ್ತೆ ಅಂತ ಹೇಳಿದ್ರೆ ಲ್ಯಾನ್ಸೆಟ್ ಸ್ಟಡಿ ಮತ್ತು ಈ UNDP ಸ್ಟಡಿ ಈ ಎರಡೂ ಅಧ್ಯಯನಗಳಲ್ಲೂ ಕೂಡ ಆಳವಾದಂತ ಅಂದ್ರೆ ಇವುಗಳ ನಡುವೆ ವ್ಯತ್ಯಾಸ ಆಳವಾಗಿದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ನಂತರದಲ್ಲಿ ಕೊನೆಯದಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ಇನ್ನೊಂದು ಫ್ಯಾಕ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ 2100ರ ಹೊತ್ತಿಗೆ ಪಾಪ್ಯುಲೇಷನ್ ಕಡಿಮೆ ಆದರೂ ಸಮೇತ ನಮ್ಮ ದೇಶ ಪಾಪ್ಯುಲಸ್ ಕಂಟ್ರಿ ಅಂದರೆ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಅಂದರೆ ಭಾರತ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶವಾಗಿ ಉಳಿಯುತ್ತೆ ಅಂತ ಹೇಳಿ ಲ್ಯಾನ್ಸೆಟ್ ಸ್ಟಡಿ ಹೇಳುತ್ತೆ. 2100ರಲ್ಲಿ 5 ದೊಡ್ಡ ದೇಶಗಳು ಯಾವುದಾದ್ರು ಇರುತ್ತೆ ಅಂತ ಹೇಳಿದ್ರೆ ಭಾರತದ ಜನಸಂಖ್ಯೆ ಟಾಪ್ನಲ್ಲಿ ಇರುತ್ತೆ. ಭಾರತ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ರೆ 2ನೇ ಸ್ಥಾನವನ್ನು ನೈಜೀರಿಯಾ, 3ನೇ ಸ್ಥಾನವನ್ನು ಚೈನಾ ಮತ್ತು 4ನೇ ಸ್ಥಾನ US ಮತ್ತು 5ನೇ ಸ್ಥಾನ ಪಾಕಿಸ್ತಾನ ಪಡ್ಕೊಂಡಿರುತ್ತೆ ಜನಸಂಖ್ಯೆ ವಿಷಯವಾಗಿ ಅಂತ ಹೇಳಿ ಈ ಒಂದು ಲ್ಯಾನ್ಸೆಟ್ ಸ್ಟಡಿನಲ್ಲಿ ಪ್ರಿಡಿಕ್ಟ್ ಅನ್ನ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಪಾಪ್ಯುಲೇಷನ್ ವಿಚಾರವಾಗಿ ಅಥವಾ ಸೆನ್ಸಸ್ನ ವಿಚಾರವಾಗಿ ಡಿಸ್ಕಸ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಮತ್ತು ಉತ್ತರಗಳನ್ನು ಬರೆಯುತ್ತಿರುವಂಥ ಸಂದರ್ಭದಲ್ಲಿ ಈ ಆರ್ಟಿಕಲ್ನಲ್ಲಿ ಇರುವಂಥ ಫ್ಯಾಕ್ಟ್ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಒಂದು ರಿಪೋರ್ಟ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಆ ಒಂದು ರಿಪೋರ್ಟ್ನ ಹೆಸರು ಏನು ಅಂತ ಹೇಳಿದ್ರೆ ಸೋಫಿ ರಿಪೋರ್ಟ್ ಅಂತಾನೆ ಕರಿಬಹುದು. ಸೋಫಿ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ SOFI 2020 ರಿಪೋರ್ಟ್ ಅಂತ ಹೇಳಿ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಆಗಿರುವಂಥ ಹೈಲೈಟ್ ಪಾಯಿಂಟ್ಸ್ಗಳ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಇದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ ಅಪೇರ್ ಆಗಿರುವಂಥದ್ದು ಬೆಂಗಳೂರು ಎಡಿಷನ್ನಲ್ಲಿ ಪೇಜ್ ನಂಬರ್ 10ರಲ್ಲಿ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸೋಷಿಯಲ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್, ಎಜುಕೇಷನ್, ಹ್ಯೂಮನ್ ರಿಸೋರ್ಸಸ್, ಇಶ್ಯೂಸ್ ರಿಲೇಟಿಂಗ್ ಟು ಪಾವರ್ಟಿ ಆ್ಯಂಡ್ ಹಂಗರ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು.
ಈಗ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಆಗಿರುವಂತಹ ಸೋಫಿ ರಿಪೋರ್ಟ್ ಅಂದ್ರೆ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ SOFI 2020 ರಿಪೋರ್ಟ್. ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುವಂತದ್ದು ಯಾರು ಅನ್ನೋದನ್ನ ನೋಡೋದಾದ್ರೆ ಯುನೈಟೆಡ್ ನೇಷನ್ಸ್ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಇದು ರಿಲೀಸ್ ಆಗುವಂತದ್ದು ಜಾಯಿಂಟ್ಲಿ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ FAO ಏನಿದೆ ಯುನೈಟೆಡ್ ನೇಷನ್ಸ್ ನ ಕೆಳಗಡೆ ಇದರ ಜೊತೆಗೆ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ IFAD ಮತ್ತು ಯುನೈಟೆಡ್ ನೇಷನ್ಸ್ ನ ಕೆಳಗಡೆ ಬರುವಂತಹ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಮತ್ತು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಈ ಎಲ್ಲ ಸಂಸ್ಥೆಗಳು ಸೇರಿ ಈ ಒಂದು SOFI 2020 ರಿಪೋರ್ಟ್ ಅನ್ನ ಈಗ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮೆನ್ಷನ್ ಆಗಿರುವಂತಹ ಮುಖ್ಯವಾದ ಹೈಲೈಟ್ ಪಾಯಿಂಟ್ಸ್ ಗಳು ಈ ಒಂದು ರಿಪೋರ್ಟ್ ನ ಹೈಲೈಟ್ಸ್ ಗಳನ್ನ ನೋಡಿದೆ ಆದ್ರೆ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಈ ಹಂಗರ್ನ ವಿರುದ್ಧವಾಗಿ ಏನು ಹೋರಾಡ್ತಾ ಇದ್ವಿ ಅಂದ್ರೆ ಹಸಿವಿನ ವಿರುದ್ಧ ಹೋರಾಟ ಈಗ COVID-19 ನ ಹಿನ್ನೆಲೆಯಲ್ಲಿ ಈ COVID-19 ಅಡ್ಡಿಪಡಿಸಿದೆ. ಅದರಿಂದಾಗಿ ಈ ಒಂದು ಹೋರಾಟ ನಿಧಾನಗತಿಯಲ್ಲಿ ಚಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 2030 ಒಳಗೆ ನಾವು ಏನು ಟಾರ್ಗೆಟ್ ಅನ್ನ ಹೊಂದಿದ್ವಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ಕೆಳಗಡೆ SDG 2 ಅಂದ್ರೆ ಎರಡನೇ ಗೋಲ್ ಏನಾಗಿತ್ತು ಅಂತ ಹೇಳಿದ್ರೆ ಝೀರೋ ಹಂಗರ್ ಆಗಿತ್ತು. ಅಂದ್ರೆ ಝೀರೋ ಅಂದ್ರೆ ಶೂನ್ಯ ಹಸಿವಿನ ಗುರಿಯನ್ನ ಹೊಂದಿದ್ವಿ. ಇದನ್ನ 2030 ಒಳಗಡೆ ಅಚೀವ್ ಮಾಡಬೇಕು ಅಂತ ಹೇಳಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ ಎಸ್ಟಾಬ್ಲಿಷ್ ಮಾಡಿದ್ವಿ ಗ್ಲೋಬಲಿ. ಆದ್ರೆ ಇದನ್ನ ರೀಚ್ ಆಗೋದ್ರಲ್ಲಿ ಅಂದ್ರೆ ಈ ಒಂದು ಗುರಿಯನ್ನ ಪೂರೈಸೋದಕ್ಕೆ ಈಗ ಜಗತ್ತು ಹಾದಿಯಲ್ಲಿ ಇಲ್ಲ ಅಂದ್ರೆ ಸರಿಯಾದ ರೂಟ್ ನಲ್ಲಿ ಇಲ್ಲ ಅಂತ ಹೇಳಿ ಈ ಒಂದು ರಿಪೋರ್ಟ್ ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಕಾರಣಗಳನ್ನ ಚರ್ಚೆ ಮಾಡೋದೇ ಆದ್ರೆ ಹಲವಾರು ಫ್ಯಾಮಿಲೀಸ್ ಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಫ್ರೀ ರೇಷನ್ಸ್ ಗಳಿಗೆ ಅಂದ್ರೆ ಸರ್ಕಾರ ನೀಡುವಂತ ಉಚಿತ ಪಡಿತರದ ಮೇಲೆ ಅವಲಂಬನೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತು COVID-19 ನ ಹಿನ್ನೆಲೆಯಲ್ಲಿ ಪ್ರಪಂಚದಲ್ಲಿ ಎಕಾನಮಿ ಅಂದ್ರೆ ಆರ್ಥಿಕ ಸ್ಥಿತಿ ದುಸ್ಥಿತಿಯನ್ನ ಕಂಡಿರುವಂತಹ ಸಂದರ್ಭದಲ್ಲಿ ಟೋಟಲ್ ಆಗಿ ಪ್ರಪಂಚದಲ್ಲಿ 8.3 ಕೋಟಿಯಿಂದ 13 ಕೋಟಿಯಷ್ಟು ಜನಸಂಖ್ಯೆ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು SOFI 2020 ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ ಈ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು ಹೇಳ್ತಾರೆ ಹಳೆಯ ರಿಪೋರ್ಟ್ಗಳ ಅಂದ್ರೆ ಹಿಂದಿನ ಆವೃತ್ತಿಗಳ ಸಂಶೋಧನೆಗಳ ಪ್ರಕಾರವಾಗಿ ಅದರ ಅನುಗುಣವಾಗಿ 2014ರಿಂದ ಹಸಿವು ಹೆಚ್ಚುತ್ತಲೇ ಇದೆ. ಅಂದ್ರೆ ಹಂಗರ್ ಏನಿದೆ ನಮ್ಮ ಗ್ಲೋಬಲ್ ಹಂಗರ್ ಏನಿದೆ ಇದು ಜಾಸ್ತಿ ಆಗ್ತಾನೆ ಇದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಅಪೌಷ್ಟಿಕತೆ ಹರಡ್ತಾ ಇದೆ ಮತ್ತು ಹಸಿವಿನಿಂದ ಜನ ಬಳಲ್ತಾ ಇದ್ದಾರೆ. ಇದರ ಪರ್ಸೆಂಟೇಜ್ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 8.9% ಅಷ್ಟು ಈಗ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ನಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದು ಈ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡ್ತಾರೆ ಏಷ್ಯಾವು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಅಪೌಷ್ಟಿಕತೆಯ ವಿಷಯವಾಗಿ. ಅಂದ್ರೆ ಅಪೌಷ್ಟಿಕತೆಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿರುವಂತದ್ದು ಏಷ್ಯಾ. 38 ಕೋಟಿಯಷ್ಟು ಜನರಿಗೆ ನೆಲೆಯಾಗಿದೆ ಅಪೌಷ್ಟಿಕತೆಯ ವಿಚಾರವಾಗಿ. ಮತ್ತು ನಂತರದ ಎರಡನೇ ಸ್ಥಾನದಲ್ಲಿ 25 ಕೋಟಿಯಲ್ಲಿ ಆಫ್ರಿಕಾ ಮತ್ತು ನಂತರದ ಸ್ಥಾನದಲ್ಲಿ ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ 4.8 ಕೋಟಿ ಜನರು ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಸ್ತುತ ಅಂದಾಜಿನ ಪ್ರಕಾರ 2019ರಲ್ಲಿ 5 ವರ್ಷದೊಳಗಿನ ಮಕ್ಕಳಲ್ಲಿ 21.3% ಅಷ್ಟು ಅಂದ್ರೆ 14.4 ಕೋಟಿ ಮಕ್ಕಳಲ್ಲಿ ಸ್ಟಂಟಿಂಗ್ ರೆಕಾರ್ಡ್ ಆಗಿದೆ ಅಂದ್ರೆ ಕುಂಠಿತ ರೆಕಾರ್ಡ್ ಆಗಿದೆ. ಇಲ್ಲಿ ಸ್ಟಂಟಿಂಗ್ ಅಂತ ಹೇಳಿದ್ರೆ ನೀವು ನೆನ್ಪಿಟ್ಕೊಂಡಿರಬೇಕು ನಿಗದಿತ ವಯಸ್ಸಿಗೆ ಕಡಿಮೆ ಎತ್ತರವಿರುವಂಥದ್ದು. ಇದು ಏಕೆ ಆಗುತ್ತೆ ಅಂತ ಹೇಳಿದ್ರೆ ದೀರ್ಘಕಾಲದವರೆಗೆ ಸಾಕಷ್ಟು ಪೋಷಕಾಂಶಗಳ ಸೇವನೆ ಆಗದೇ ಇರುವಂಥದ್ದು ಅಥವಾ ಆಗಾಗ್ಗೆ ಇನ್ಫೆಕ್ಷನ್ಗೆ ಅಂದ್ರೆ ಸೋಂಕಿಗೆ ಒಳಗಾಗ್ತಾ ಇದ್ರೆ ಆ ಮಕ್ಕಳಲ್ಲಿ ಸ್ಟಂಟಿಂಗ್ ಅನ್ನ ನೋಡ್ತೇವೆ. ಸ್ಟಂಟಿಂಗ್ ಡೆಫಿನೇಷನ್ ನೀವು ನೆನ್ಪಿಟ್ಕೊಂಡಿರಬೇಕು ಫಿಲಿಮ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಂಟಿಂಗ್ ಅಂತ ಹೇಳಿದ್ರೆ ನಿಗದಿತ ವಯಸ್ಸಿಗೆ ಕಡಿಮೆ ಎತ್ತರವಿರುವಂಥದ್ದು ಅಂದ್ರೆ ಲೋ ಹೈಟ್ ಫಾರ್ ಏಜ್ ಅಂತ ಹೇಳಿ. ನಂತರದಲ್ಲಿ ವೇಸ್ಟಿಂಗ್ ನ ಬಗ್ಗೆ ಹೇಳೋದಾದ್ರೆ ಟೋಟಲ್ ಆಗಿ ಪ್ರಪಂಚದಲ್ಲಿ 6.9% ಅಷ್ಟು ಅಂದ್ರೆ 4.7 ಕೋಟಿ ಮಕ್ಕಳಲ್ಲಿ ವೇಸ್ಟಿಂಗ್ ಸ್ಟೇಟಸ್ ಅನ್ನ ನೋಡ್ತೇವೆ. ಇಲ್ಲಿ ವೇಸ್ಟಿಂಗ್ ಅಂತ ಹೇಳಿದ್ರೆ ಅದರ ಡೆಫಿನೇಷನ್ ಅನ್ನ ನೀವು ನೆನ್ಪಿಟ್ಕೊಂಡಿರಬೇಕು ನಿಗದಿತವಾದ ಎತ್ತರಕ್ಕೆ ಕಡಿಮೆ ತೂಕವಿರುವಂಥದ್ದು. ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು ವೇಸ್ಟಿಂಗ್ ಅಂತ ಹೇಳಿದ್ರೆ ನಿಗದಿತವಾದ ಎತ್ತರಕ್ಕೆ ಕಡಿಮೆ ತೂಕವಿರುವಂಥದ್ದು ಮತ್ತು ಸ್ಟಂಟಿಂಗ್ ಅಂತ ಹೇಳಿದ್ರೆ ನಿಗದಿತ ವಯಸ್ಸಿಗೆ ಕಡಿಮೆ ಎತ್ತರವಿರುವಂಥದ್ದು. ಈಗ ವೇಸ್ಟಿಂಗ್ ಬಗ್ಗೆ ಮಾತನಾಡೋದಾದ್ರೆ ನಿಗದಿತ ಎತ್ತರಕ್ಕೆ ಕಡಿಮೆ ತೂಕವಿರುವಂಥದ್ದು ಇದು ಸಾಮಾನ್ಯವಾಗಿ ಏಕೆ ಆಗುತ್ತೆ ಅಂತ ಹೇಳಿದ್ರೆ ತೀವ್ರವಾದ ಆಹಾರದ ಕೊರತೆ ಇದ್ರೆ ಅಥವಾ ರೋಗದ ಪರಿಣಾಮವಾಗಿ ಇದು ಕಾಣುವುದಕ್ಕೆ ಸಿಗುತ್ತೆ. ಮತ್ತು ಮಕ್ಕಳಲ್ಲಿ ವೇಸ್ಟಿಂಗ್ ಆದ್ರೆ ಇದೊಂದು ಮರಣದ ಬಲವಾದ ಮುನ್ಸೂಚಕವಾಗಿದೆ. ಅಂದ್ರೆ ವೇಸ್ಟಿಂಗ್ ಅನ್ನ ಪ್ರೆಡಿಕ್ಟರ್ ಆಫ್ ಮೋರ್ಟಾಲಿಟಿ ಅಂತಾನೆ ಕರೀತಾರೆ. ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ವೇಸ್ಟಿಂಗ್ ವಿಷಯವಾಗಿ ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಓವರ್ ವೇಟ್ ವಿಷಯವಾಗಿ ಮಾತನಾಡ್ತಾರೆ. ಓವರ್ ವೇಟ್ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಗ್ಲೋಬಲಿ 5.6% ಅಷ್ಟು ಅಂದ್ರೆ 3.8 ಮಿಲಿಯನ್ ಮಕ್ಕಳಲ್ಲಿ ಅಧಿಕ ತೂಕವನ್ನು ನಾವು ಕಾಣ್ತೇವೆ. ಈ ಮೂರು ಪಾಯಿಂಟ್ಗಳನ್ನ ನೀವು ಅಂದ್ರೆ ಸ್ಟಂಟಿಂಗ್ ವೇಸ್ಟಿಂಗ್ ಮತ್ತು ಓವರ್ ವೇಟ್ ನ ವಿಚಾರವಾಗಿ ಎಸ್ಟಿಮೇಟ್ಸ್ಗಳು ಏನಿದ್ದಾವೆ ಈ ಪಾಯಿಂಟ್ಸ್ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ. ಹಂಗರ್ ಪಾವರ್ಟಿ ಇವುಗಳ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಅಥವಾ ಚಿಲ್ಡ್ರನ್ಸ್ಗಳ ವಿಷಯವಾಗಿ ಇರುವಂತಹ ಇಶ್ಯೂಸ್ಗಳ ಬಗ್ಗೆ ಆನ್ಸರ್ ಅನ್ನು ಬರೀತಿರ್ಬೇಕಾದ್ರೆ ಈ ಒಂದು ಪಾಯಿಂಟ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಮುಂದುವರೆದು ಸೋಫಿ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿರುವಂತಹ ಮತ್ತೊಂದು ಹೈಲೈಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಒಬ್ಬ ವ್ಯಕ್ತಿ ಹೆಲ್ತಿ ಡಯಟ್ ಅಂದ್ರೆ ಆರೋಗ್ಯಕರವಾದಂತಹ
ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ದಿನಕ್ಕೆ 143 ರೂಪಾಯಿಗಳಷ್ಟು ಖರ್ಚಾಗುತ್ತೆ. ಇದು ಇಂಟರ್ನ್ಯಾಷನಲ್ ಪಾವರ್ಟಿ ಥ್ರೆಶೋಲ್ಡ್ ಅಂತ ಹೇಳಿ ಕರಿತೇವೆ. ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆರೋಗ್ಯಕರವಾದಂಥ ಆಹಾರ ಕ್ರಮವನ್ನು ಫಾಲೋ ಮಾಡೋದಕ್ಕೆ ಬೇಕಾಗುವಂಥ ಒಂದು ಬಡತನದ ಮಿತಿಯ ರೇಖೆ ಅಂತಲೇ ಹೇಳ್ಬೋದು. ದಿನಕ್ಕೆ 143 ರೂಪಾಯಿಗಳು ಬೇಕಾಗುತ್ತೆ. ಆದರೆ ಗ್ಲೋಬಲಿ ನಮ್ಮ ಪ್ರಪಂಚದಲ್ಲಿ ಈ ಒಂದು ಮಿತಿಯನ್ನು ರೀಚ್ ಆಗದೇ ಇರುವಂಥ ಜನಸಂಖ್ಯೆ, ಅಂದರೆ ಆರೋಗ್ಯಕರವಾದ ಆಹಾರ ಕ್ರಮವನ್ನು ಫಾಲೋ ಮಾಡೋಕ್ಕಾಗದೇ ಇರುವಂಥ ಜನಸಂಖ್ಯೆ ಗ್ಲೋಬಲಿ 300 ಕೋಟಿಯಷ್ಟು ಇದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. 300 ಕೋಟಿ ಅಂತ ಹೇಳಿದ್ರೆ ಚೀನಾ ಮತ್ತು ಭಾರತ ದೇಶದ ಒಟ್ಟು ಜನಸಂಖ್ಯೆ ಅಂತಲೇ ಹೇಳ್ಬೋದು. ಈ 300 ಕೋಟಿಯಷ್ಟು ಜನಸಂಖ್ಯೆಗೆ ಆರೋಗ್ಯಕರವಾದಂಥ ಆಹಾರ ಕ್ರಮವನ್ನು ಫಾಲೋ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ರಿಪೋರ್ಟ್ನ ಬಗ್ಗೆ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ ಸೋಫಿ 2020 ರಿಪೋರ್ಟ್, ಈ ಒಂದು ರಿಪೋರ್ಟ್ನ ಹೈಲೈಟ್ ಪಾಯಿಂಟ್ಸ್ಗಳನ್ನ ಒಂದು ಕಡೆ ನೋಟ್ಸ್ ಮಾಡಿಕೊಂಡಿರಿ. ಇದು ಎಕ್ಸಾಮಿನೇಷನ್ನಲ್ಲಿ ಸಹಾಯವಾಗಲಿದೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಬಗ್ಗೆ ಕೂಡ ನೋಟ್ಸ್ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ಆಗಿ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಿದ್ದಾವೆ. ಇದರಲ್ಲಿ 169 ಟಾರ್ಗೆಟ್ಗಳು ಮತ್ತು 304 ಇಂಡಿಕೇಟರ್ಸ್ಗಳು ಇದ್ದಾವೆ. ಮತ್ತು ಎರಡನೆಯ ಇಂಪಾರ್ಟೆಂಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾವುದು ಅಂತ ಹೇಳಿದ್ರೆ ಶೂನ್ಯ ಹಸಿವು, ಝೀರೋ ಹಂಗರ್. ಇವತ್ತು ನಾವೇನು ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ವಿ, ಇದರ ಬಗ್ಗೆ ನೀವು ಉತ್ತರಗಳಲ್ಲಿ ಮೆನ್ಷನ್ ಮಾಡ್ತಿರ್ಬೇಕಾದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 2 ಅನ್ನು ಮೆನ್ಷನ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಕೆಳಗಡೆ ಬರುವಂಥ ಸಬ್ ಗೋಲ್ಸ್ಗಳು 2.1 ಏನು ಅಂತ ಹೇಳಿದ್ರೆ ಸೇಫ್ ಆದಂತಹ ನ್ಯೂಟ್ರಿಷನ್ ಫುಡ್ ಮತ್ತು ಸಫಿಷಿಯಂಟ್ ಫುಡ್ ಅನ್ನು ಎಲ್ಲರಿಗೂ ಪ್ರೊವೈಡ್ ಮಾಡುವಂಥದ್ದನ್ನ ಎನ್ಶೂರ್ ಮಾಡುವಂಥದ್ದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 2.1 ಆದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 2.2 ಏನು ಹೇಳುತ್ತೆ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಇರುವಂತಹ ಮಾಲ್ ನ್ಯೂಟ್ರಿಷನ್ ಅನ್ನ ಎರಾಡಿಕೇಟ್ ಮಾಡಬೇಕು ಅಂತ ಹೇಳುತ್ತೆ. ಈ ಎರಡು ಪಾಯಿಂಟ್ಸ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 2 ಹಂಗರ್ನ ವಿಷಯವಾಗಿ ಡೀಲ್ ಮಾಡುತ್ತೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಆನ್ಸರ್ಗಳಲ್ಲಿ ಹಂಗರ್ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನ ಮೆನ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಪೇಜ್ ನಂಬರ್ 14ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಇಂಡಿಜಿನಿಯಸ್ ಬಗ್ಸ್ಗಳು ಅಂದರೆ ಸ್ಥಳೀಯವಾಗಿ ಕಾಣೋದಕ್ಕೆ ಸಿಗುವಂಥ ಬಗ್ಸ್ಗಳು ಅಥವಾ ಇನ್ಸೆಕ್ಟ್ಗಳು ಯಾವ ರೀತಿಯಲ್ಲಿ ಇನ್ವೇಸಿವ್ ಸ್ಪೀಷೀಸ್ಗಳನ್ನು ಅಂದರೆ ಆಕ್ರಮಣಕಾರಿ ಕೀಟವನ್ನು ನಿಭಾಯಿಸ್ತಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS3 ಕಡೆ ಬರುವಂಥ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬಹುದು. ಈಗ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇನ್ವೇಸಿವ್ ಸ್ಪೀಷೀಸ್ ಅಂದರೆ ಏನು ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ನಾನು ಹಲವಾರು ಬಾರಿ ಇಂದಿನ ಆರ್ಟಿಕಲ್ಸ್ಗಳ ಚರ್ಚೆಯಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಈಗ ಕ್ವಿಕ್ ಆಗಿ ರಿವಿಷನ್ ಮಾಡೋದಾದರೆ ಈಗ ಯಾವುದಾದ್ರೂ ಒಂದು ಜೀವಿಯನ್ನು ಯಾವುದಾದ್ರೂ ಒಂದು ಸ್ಪೀಷೀಸನ್ನು ಅದರ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಬಿಟ್ಟು ಅಂದರೆ ಸಾಮಾನ್ಯ ವಿತರಣೆಯನ್ನು ಬಿಟ್ಟು ಬೇರೆ ಒಂದು ಪ್ರದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಆದರೆ ಅಂದರೆ ಅದರ ನೈಸರ್ಗಿಕ ಪ್ರದೇಶವನ್ನು ಬಿಟ್ಟು ಬೇರೊಂದು ಪ್ರದೇಶದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಆದರೆ ಆ ಒಂದು ಜೀವಿಯನ್ನು ಏಲಿಯನ್ ಸ್ಪೀಷೀಸ್ ಅಥವಾ ಇನ್ವೇಸಿವ್ ಸ್ಪೀಷೀಸ್ ಅಂತ ಹೇಳಿ ಕರಿತೇವೆ. ಅದನ್ನು ಎಕ್ಸೋಟಿಕ್ ಸ್ಪೀಷೀಸ್ ಅಂತ ಹೇಳಿ ಕೂಡ ಕರಿತೇವೆ. ಮತ್ತು ಈ ಸ್ಪೀಷೀಸ್ಗಳ ಇಂಟ್ರೊಡಕ್ಷನ್ ಅದು ಉದ್ದೇಶಪೂರ್ವಕವಾಗಿಯೂ ಆಗಿರ್ಬೋದು ಅಥವಾ ಆಕಸ್ಮಿಕವಾಗಿಯೂ ಕೂಡ ಆಗಿರ್ಬೋದು. ಅಂದರೆ ಅವುಗಳ ಇಂಟ್ರೊಡಕ್ಷನ್ ಆಕ್ಸಿಡೆಂಟಲಿ ಕೂಡ ಆಗಿರ್ಬೋದು ಅಥವಾ ಡೆಲಿಬರೇಟ್ಲಿ ಬೇಕು ಅಂತಲೇ ಇಂಟ್ರೊಡ್ಯೂಸು ಮಾಡಿರ್ಬೋದಾಗಿರ್ಬೋದು. ಅಂದರೆ ಅವುಗಳ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಿಟ್ಟು ಬೇರೊಂದು ಪ್ರದೇಶದಲ್ಲಿ ಒಂದು ಸ್ಪೀಷೀಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಆದರೆ ಅದನ್ನು ನಾವು ಏಲಿಯನ್ ಸ್ಪೀಷೀಸ್ ಅಥವಾ ಇನ್ವೇಸಿವ್ ಸ್ಪೀಷೀಸ್ ಅಥವಾ ಎಕ್ಸೋಟಿಕ್ ಸ್ಪೀಷೀಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಇನ್ವೇಸಿವ್ ಸ್ಪೀಷೀಸ್ ಅಂತ ಹೇಳಿದ್ರೆ ಆಕ್ರಮಣಕಾರಿ ಪ್ರಭೇದ ಅಂತ ಹೇಳಿ ಅವುಗಳ ಸಾಮಾನ್ಯ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅವುಗಳು ರ್ಯಾಪಿಡ್ ರೀಪ್ರೊಡಕ್ಷನ್ ಹೊಂದಿರ್ತವೆ, ರ್ಯಾಪಿಡ್ ಗ್ರೋತನ್ನು ಕಾಣ್ತವೆ ಮತ್ತು ಡಿಸ್ಪರ್ಸಲ್ ಅಬಿಲಿಟಿ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸರಣ ಸಾಮರ್ಥ್ಯವಿರುತ್ತೆ. ಮತ್ತು ಇನ್ವೇಸಿವ್ ಸ್ಪೀಷೀಸ್ಗಳು ಯೂಶಲಿ ಪಾಲಿಫೇಗಸ್ ಆಗಿರುತ್ತೆ. ಪಾಲಿಫೇಗಸ್ ಅಂತ ಹೇಳಿದ್ರೆ ವಿವಿಧ ಆಹಾರ ಪ್ರಕಾರಗಳ ಮೇಲೆ ಡಿಪೆಂಡ್ ಆಗಿದ್ರೆ ಆ ಥರದ ಸ್ಪೀಷೀಸ್ಗಳನ್ನ ಪಾಲಿಫೇಗಸ್ ಅಂತ ಹೇಳಿ ಕರಿತೇವೆ. ಅಂದರೆ ವೇರಿಯಸ್ ಫುಡ್ ಟೈಪ್ಸ್ಗಳ ಮೇಲೆ ಸರ್ವೈವ್ ಆಗ್ತಾ ಇದ್ರೆ ಆ ಸ್ಪೀಷೀಸ್ಗಳನ್ನು ಪಾಲಿಫೇಗಸ್ ಅಂತ ಹೇಳಿ ಕರಿತೇವೆ. ಈಗ ಇನ್ವೇಸಿವ್ ಸ್ಪೀಷೀಸ್ಗಳು ಪಾಲಿಫೇಗಸ್ ಕೂಡ ಆಗಿದ್ದಾವೆ. ಮತ್ತು ಈ ಇನ್ವೇಸಿವ್ ಸ್ಪೀಷೀಸ್ಗಳ ಬದುಕುವ ಸಾಮರ್ಥ್ಯ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗಳಿಗೆ ಅಡ್ಜಸ್ಟ್ ಆಗುವಂಥ ಮತ್ತು ಅಡಾಪ್ಟ್ ಆಗುವಂಥ ಕೆಪಾಸಿಟಿ ಕೂಡ ಈ ಇನ್ವೇಸಿವ್ ಸ್ಪೀಷೀಸ್ಗಳಿಗೆ ಇರುತ್ತೆ. ಈ ಒಂದು ಪ್ರಾಪರ್ಟಿಯನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳಿ ಕರಿತೇವೆ. ಇಲ್ಲಿ ನಾವು ಎರಡು ಟರ್ಮ್ಸ್ಗಳನ್ನ ನೋಡಿದ್ವಿ, ಪಾಲಿಫೇಗಸ್ ಅಂತ ಹೇಳಿ ಮತ್ತು ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳಿ. ಈ ಎರಡು ಟರ್ಮ್ಸ್ಗಳು ಕೂಡ ಇನ್ವೇಸಿವ್ ಸ್ಪೀಷೀಸ್ಗಳ ವಿಚಾರವಾಗಿ ಬರುವಂಥದ್ದು ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಅಂತ ಹೇಳಿದ್ರೆ ಮೊದಲನೇದಾಗಿ ಪಾಲಿಫೇಗಸ್ ಅಂತ ಹೇಳಿದ್ರೆ ವೆರೈಟಿ ಆಫ್ ಫುಡ್ ಟೈಪ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರದಲ್ಲಿ ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳಿದ್ರೆ ಯಾವುದೇ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗೆ ಅಡ್ಜಸ್ಟ್ ಮತ್ತು ಅಡಾಪ್ಟ್ ಆಗುವಂಥ ಕೆಪಾಸಿಟಿಯನ್ನು ಹೊಂದಿದ್ರೆ ಈ ಒಂದು ಕಂಡೀಷನ್ ಅನ್ನು ನಾವು ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳಿ ಕರಿತೇವೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಎಕ್ಸಾಟಿಕ್ ಸ್ಪೀಷೀಸ್ ಅಥವಾ ಇನ್ವೇಸಿವ್ ಸ್ಪೀಷೀಸ್ ಅಥವಾ ಏಲಿಯನ್ ಸ್ಪೀಷೀಸ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ಈ ಒಂದು ನ್ಯೂಸ್ ಪೇಪರ್
ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಇನ್ವೇಸಿವ್ ಸ್ಪೀಶೀಸ್ ಯಾವುದು ಅಂತ ಹೇಳಿದ್ರೆ ಇದರ ಹೆಸರು ಏನು ಅಂತ ಹೇಳಿದ್ರೆ ಊಲಿ ವೈಟ್ ಫ್ಲೈ ಅಂತ ಹೇಳಿ. ಊಲಿ ವೈಟ್ ಫ್ಲೈ ಇದೊಂದು ಇನ್ವೇಸಿವ್ ಸ್ಪೀಶೀಸ್ ಆಗಿದೆ. ಇದು ನಮ್ಮ ಭಾರತ ದೇಶಕ್ಕೆ ಬಂದು ಭಾರತದಲ್ಲಿನ ಹಣ್ಣಿನ ಬೆಳೆಗಾರರಿಗೆ ತೊಂದರೆಯನ್ನ ಕೊಡ್ತಾ ಇದೆ ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ರಿಂದಾಗಿ ಊಲಿ ವೈಟ್ ಫ್ಲೈ ನಮ್ಮ ಭಾರತ ದೇಶಕ್ಕೆ ಇನ್ವೇಸಿವ್ ಸ್ಪೀಶೀಸ್ ಆಗಿದೆ. ನಂತರದಲ್ಲಿ ಇದು ಪಾಲಿಫೇಗಸ್ ಕೂಡ ಆಗಿದೆ. ಪಾಲಿಫೇಗಸ್ ಅಂತ ಹೇಳಿದ್ರೆ ವಿವಿಧ ಆಹಾರ ಪ್ರಕಾರಗಳ ಮೇಲೆ ಫೀಡ್ ಮಾಡುತ್ತೆ, ಆದ್ರಿಂದಾಗಿ ಇದನ್ನ ಪಾಲಿಫೇಗಸ್ ಅಂತ ಹೇಳಿ ಕೂಡ ಕರೀತಾರೆ. ಈಗ ಈ ಒಂದು ಇನ್ವೇಸಿವ್ ಸ್ಪೀಶೀಸ್ ಊಲಿ ವೈಟ್ ಫ್ಲೈ ಇದು ಈಗ ಗುವಾ ಫ್ರೂಟ್ಸ್ ನ ಮೇಲೆ, ಗುವಾ ಅಂತ ಹೇಳಿದ್ರೆ ಸೀಬೆಕಾಯಿ ಅಥವಾ ಪೇರ್ಲೆ ಹಣ್ಣು ಅಂತ ಏನ್ ಕರಿತೀವಿ, ಈ ಒಂದು ಹಣ್ಣಿನ ಮೇಲೆ ಈಗ ಫೀಡ್ ಮಾಡ್ತಾ ಇದೆ. ಆದ್ರಿಂದಾಗಿ ಭಾರತದ ಹಣ್ಣಿನ ರೈತರಿಗೆ ಇದು ತೊಂದರೆನ ಮಾಡ್ತಾ ಇದೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ ಹಿನ್ನೆಲೆಯಲ್ಲಿ ಈ ಒಂದು ಫ್ಲೈ ಊಲಿ ವೈಟ್ ಫ್ಲೈ ನ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ಮುಂದುವರೆದು ಈ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡ್ತಾರೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ ಪ್ರಕಾರವಾಗಿ ಕೀಟಗಳು ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 30-35% ಅಷ್ಟು ಬೆಳೆಗಳನ್ನ ನಾಶ ಮಾಡುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮತ್ತು ಭಾರತದಲ್ಲಿನ ರೈತರಿಗೆ ವಿಶೇಷವಾಗಿ ಹಣ್ಣಿನ ಬೆಳೆಗಾರರಿಗೆ ತೊಂದರೆ ನೀಡುವಂತ 118 ಇನ್ವೇಸಿವ್ ಸ್ಪೀಶೀಸ್ಗಳು ಇದಾವೆ. ಅದರಲ್ಲಿ ಒಂದಾದಂತ ಊಲಿ ವೈಟ್ ಫ್ಲೈ ಮೊದಲ ಬಾರಿಗೆ ಕಂಡು ಬಂದಂತದ್ದು ಜಮೈಕಾದಲ್ಲಿ 1896ರಲ್ಲಿ. ನಂತರದಲ್ಲಿ 1909ರಲ್ಲಿ USA ಫ್ಲೋರಿಡಾದಲ್ಲೂ ಕೂಡ ಕಾಣೋದಕ್ಕೆ ಸಿಕ್ತು ಈ ಒಂದು ಊಲಿ ವೈಟ್ ಫ್ಲೈ. ನಂತರದಲ್ಲಿ 2019ರಲ್ಲಿ ಬೆಂಗಳೂರಿನ ICAR ನ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸಸ್ ಈ ಒಂದು ಸಂಸ್ಥೆ ರಿಲೀಸ್ ಮಾಡಿದಂತ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿತ್ತು. ಏನು ಅಂತ ಹೇಳಿದ್ರೆ ಈ ಒಂದು ಊಲಿ ವೈಟ್ ಫ್ಲೈ ಪೆಸ್ಟ್ ಯಾವ ರೀತಿಯಲ್ಲಿ ಭಾರತವನ್ನು ಸೇರ್ತು ಅಂತ ಹೇಳಿದ್ರೆ, ಕೆರೆಬಿಯನ್ ದ್ವೀಪಗಳಿಂದ ಮೊಳಕೆ ಕಾಳುಗಳನ್ನ ಸಾಗಿಸುವಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಊಲಿ ವೈಟ್ ಫ್ಲೈ ಕಾಣೋದಕ್ಕೆ ಸಿಕ್ತು ಅಂತ ಹೇಳಿ 2019 ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಈ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಈಗ ಈ ಒಂದು ಇನ್ವೇಸಿವ್ ಸ್ಪೀಶೀಸ್ ಅನ್ನ ಫೈಟ್ ಮಾಡೋದಕ್ಕೆ ನ್ಯಾಚುರಲ್ ಆಗಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಡಿಜಿನಿಯಸ್ ಆಗಿ ಇರುವಂತಹ 3 ಟೈಪ್ ಲೇಡಿ ಬರ್ಡ್ ಬೀಟಲ್ಸ್ಗಳು ಇದಾವೆ. ಲೇಡಿ ಬರ್ಡ್ ಬೀಟಲ್ಸ್ ಅಂತ ಹೇಳಿದ್ರೆ ಜೀರುಂಡೆ ಅಂತ ಏನು ಹೇಳಿ ಕರಿತೇವೆ. ಈ ಚಿತ್ರದಲ್ಲಿ ನೀವು ನೋಡಬಹುದು, ಗಮನಿಸಬಹುದು. ಈ ಲೇಡಿ ಬರ್ಡ್ ಬೀಟಲ್ಸ್ ಅಲ್ಲಿ 3 ಟೈಪ್ ಇದೆ, ಇಂಡಿಜಿನಿಯಸ್ ಟೈಪ್ಸ್ ಇದೆ. ಅದರಲ್ಲಿ 2 ಟೈಪ್ಗಳು ಈ ಒಂದು ಊಲಿ ವೈಟ್ ಫ್ಲೈ ನ ವಿರುದ್ಧವಾಗಿ ಅಂದ್ರೆ ಇನ್ವೇಸಿವ್ ಸ್ಪೀಶೀಸ್ ಆಗಿರುವಂತಹ ಊಲಿ ವೈಟ್ ಫ್ಲೈ ನ ವಿರುದ್ಧವಾಗಿ ಹೋರಾಡೋದಕ್ಕೆ ಬಯಾಲಜಿಕಲ್ ವೆಪನ್ ಅಂತಾನೆ ಹೇಳ್ಬೋದು ಈ ಲೇಡಿ ಬರ್ಡ್ ಬೀಟಲ್ಸ್ಗಳು. ಇದು ಈಗ ಭಾರತದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಕೀಟಶಾಸ್ತ್ರ ತಜ್ಞರು ತಿಳಿಸಿದ್ದಾರೆ. ಇದರ ಬಗ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಈ ಲೇಡಿ ಬರ್ಡ್ ಬೀಟಲ್ಸ್ ಆಗಿರ್ಬೋದು ಅಥವಾ ಊಲಿ ವೈಟ್ ಫ್ಲೈ ಇದು ಯಾವ ವಿಷಯವಾಗಿ ನ್ಯೂಸ್ ನಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ಊಲಿ ವೈಟ್ ಫ್ಲೈ ಅನ್ನುವಂಥದ್ದು ಭಾರತ ದೇಶದಲ್ಲಿ ಕಂಡು ಬಂದಿರುವಂತಹ ಇನ್ವೇಸಿವ್ ಸ್ಪೀಶೀಸ್ ಆಗಿದೆ. ಇದರ ವಿರುದ್ಧವಾಗಿ ಹೋರಾಡೋದಕ್ಕೆ ನಮ್ಮ ದೇಶದಲ್ಲಿಯೇ ಇಂಡಿಜಿನಿಯಸ್ ಆಗಿ ಇರುವಂತಹ ಸ್ಪೀಶೀಸ್ ಯಾವುದು ಅಂತ ಹೇಳಿದ್ರೆ ಲೇಡಿ ಬರ್ಡ್ ಬೀಟಲ್ಸ್ ಅಂತ ಹೇಳಿ. ಇದರಲ್ಲಿ 3 ಇಂಡಿಜಿನಿಯಸ್ ಟೈಪ್ಸ್ಗಳು ಅಂದ್ರೆ ಸ್ಥಳೀಯ ಪ್ರಭೇದಗಳು ಕಾಣೋದಕ್ಕೆ ಸಿಗ್ತವೆ. ಅದರಲ್ಲಿ 2 ಟೈಪ್ಗಳು ಲೇಡಿ ಬರ್ಡ್ ಬೀಟಲ್ಸ್ಗಳು ಈ ಒಂದು ಬಯಾಲಜಿಕಲ್ ವೆಪನ್ ಆಗಿ ವರ್ಕ್ ಆಗ್ತಿದೆ ಈ ಒಂದು ಊಲಿ ವೈಟ್ ಫ್ಲೈನ ಅಗೇನ್ಸ್ಟ್ ಆಗಿ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಕೊಂಡಿರಬೇಕಾಗುತ್ತೆ. ಇದು ಎನ್ವಿರಾನ್ಮೆಂಟ್ ಟಾಪಿಕ್ ಆಗಿರೋದ್ರಿಂದ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಹೇಳಿರುವಂತೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 30-35% ಅಷ್ಟು ಕ್ರಾಪ್ಸ್ಗಳು ಕೀಟಗಳಿಂದಲೇ ನಾಶವಾಗುತ್ತೆ ಅಂತ ಏನು ಹೇಳಿದ್ದಾರೆ. ಆದ ಕಾರಣದಿಂದಾಗಿ ಈ ಕೀಟಗಳ ವಿರುದ್ಧ ಅಂದ್ರೆ ಇನ್ವೇಸಿವ್ ಸ್ಪೀಶೀಸ್ ಗಳ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ನಮ್ಮಲ್ಲೇ ಇರುವಂತಹ ನೇಟಿವ್ ಪ್ರಿಡೇಟರ್ಸ್ ಗಳ ಮೇಲೆ ಫೋಕಸ್ ಮಾಡುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದಾಗಿ ನಮ್ಮ ಇಂಡಿಯಾದ ಫಾರ್ಮ್ ಎಕಾನಮಿ ಕೂಡ ಡೆವಲಪ್ ಆಗುತ್ತೆ ಮತ್ತು ಇದು ನಮ್ಮ ಇಂಡಿಯನ್ ಎಕಾನಮಿಗೆ ತುಂಬಾ ಕ್ರೂಷಿಯಲ್ ಆದಂತ ವಿಚಾರವಾಗಿದೆ. ಆದ ಕಾರಣದಿಂದಾಗಿ ಈ ರೀತಿ ನೇಟಿವ್ ಪ್ರಿಡೇಟರ್ಸ್ ಗಳ ಮೇಲೆ ಅಂದ್ರೆ ಈ ಒಂದು ಊಲಿ ವೈಟ್ ಫ್ಲೈ ಇನ್ವೇಸಿವ್ ಸ್ಪೀಶೀಸ್ ಏನಿದೆ ಇದರ ವಿರುದ್ಧವಾಗಿ ಹೋರಾಡುತ್ತಿರುವಂತಹ ಲೇಡಿ ಬರ್ಡ್ ಬೀಟಲ್ಸ್ ಗಳ ಮೇಲೆ ನಮ್ಮ ಫೋಕಸ್ ಅನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಲೇಖನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಲೇಡಿ ಬರ್ಡ್ ಬೀಟಲ್ಸ್ ಗಳ ಲೈಫ್ ಸೈಕಲ್ ಅನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಮೊದಲನೇದಾಗಿ ಎಗ್ ಆಗಿ, ನಂತರದಲ್ಲಿ ಗ್ರಬ್, ನಂತರದಲ್ಲಿ ಪೂಪ ಮತ್ತು ಅಡಲ್ಟ್ ಈ ರೀತಿಯಂತ 4 ಸ್ಟೇಜ್ಗಳನ್ನ ಹೊಂದಿರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ 4 ಸ್ಟೇಜ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ತೆಗೆದುಕೊಳ್ಳುವಂತಹ ದಿನಗಳು ಎಷ್ಟು ಅಂತ ಹೇಳಿದ್ರೆ 30-40 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಮತ್ತು 2ನೇ ಸ್ಟೇಜ್ ಗ್ರಬ್ ಸ್ಟೇಜ್ ಏನಿದೆ ಈ ಒಂದು ಸ್ಟೇಜ್ನಲ್ಲಿ ಇರುವಾಗಲೇ ಈ ಊಲಿ ವೈಟ್ ಫ್ಲೈ ಈ ಒಂದು ಇನ್ವೇಸಿವ್ ಸ್ಪೀಶೀಸ್ನ ಮೇಲೆ ಫೀಡ್ ಮಾಡುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 2ನೇ ಸ್ಟೇಜ್ ಆದಂತ ಗ್ರಬ್ ಸ್ಟೇಜ್ ರೀಚ್ ಆದಂತ ಸಂದರ್ಭದಲ್ಲಿ, ಗ್ರಬ್ ಸ್ಟೇಜ್ ಯಾವಾಗ ರೀಚ್ ಆಗುತ್ತೆ ಅಂತ ಹೇಳಿದ್ರೆ 10-12 ದಿನಗಳನ್ನ ತೆಗೆದುಕೊಳ್ಳುತ್ತೆ ಈ ಒಂದು ಸ್ಟೇಜ್ ಅನ್ನ ರೀಚ್ ಆಗೋದಕ್ಕೆ. ಈ ಸಂದರ್ಭದಿಂದ ಊಲಿ ವೈಟ್ ಫ್ಲೈಸ್ ಗಳ ಮೇಲೆ ಫೀಡ್ ಮಾಡೋದಕ್ಕೆ ಲೇಡಿ ಬರ್ಡ್ ಬೀಟಲ್ಸ್ ಗಳು ಪ್ರಾರಂಭ ಮಾಡ್ತವೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಕೊಂಡಿರಿ. ಮತ್ತು ಇನ್ವೇಸಿವ್ ಸ್ಪೀಶೀಸ್ ಆಗಿರುವಂತಹ ಊಲಿ ವೈಟ್ ಫ್ಲೈ ಇದರ ಬಗ್ಗೆ ನೀವು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಇದೊಂದು ಇನ್ವೇಸಿವ್ ಸ್ಪೀಶೀಸ್, ಇದು ಬಂದಿರುವಂತದ್ದು ಜಮೈಕಾದಿಂದ, ಇದು ಫೌಂಡೆಡ್ ಆಗಿರುವಂತದ್ದು 1896ರಲ್ಲಿ. ಇಷ್ಟು ಪಾಯಿಂಟ್ಗಳನ್ನ ನೀವು ನೋಟ್ಸ್ ಮಾಡಿಟ್ಕೊಂಡಿರಿ.
ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಸೂಪರ್ ಸ್ಪ್ರೆಡರ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಬರುವಂಥದ್ದು 20/80 ರೂಲ್ ಅಂತ ಹೇಳಿ ಮತ್ತು RO ಬಗ್ಗೆ, ಇವುಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಕೋವಿಡ್-19ನ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಟಾಪಿಕನ್ನು ನೀವು ಸಿಲೆಬಸ್ GS2 ಕಡೆ ಬರುವಂಥ ಇಶ್ಯೂಸ್ ರಿಲೇಟಿಂಗ್ ಟು ಹೆಲ್ತ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬೋದು. ಈಗ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೂಪರ್ ಸ್ಪ್ರೆಡರ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಚರ್ಚೆನ ಮಾಡೋದಾದ್ರೆ ಸೂಪರ್ ಸ್ಪ್ರೆಡರ್ ಅಂತ ಹೇಳಿದ್ರೆ ಹೆಸರೇ ಹೇಳುವಂತೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸೋಂಕನ್ನು ತಗುಲಿಸುವಂಥ ಸಂದರ್ಭದಲ್ಲಿ ಆತ ಟಿಪಿಕಲ್ ಆಗಿ ನಾರ್ಮಲ್ ಆಗಿ ತಗುಲಿಸೋದಕ್ಕಿಂತ ಇನ್ನೂ ಹೆಚ್ಚಿನ ಜನರಿಗೆ ಈ ಒಂದು ಸೋಂಕನ್ನು ತಲುಪಿಸುವಲ್ಲಿ ಆತ ಏನಾದರೂ ಮುಂದಾಗಿದ್ರೆ ಆತನನ್ನ ಸೂಪರ್ ಸ್ಪ್ರೆಡರ್ ಅಂತ ಹೇಳಿ ಕರಿತೇವೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಒಬ್ಬ ವ್ಯಕ್ತಿ 5 ಜನಕ್ಕೆ ಸೋಂಕನ್ನು ತಗುಲಿಸಿದ್ದಾನೆ, ಮತ್ತೊಬ್ಬ ವ್ಯಕ್ತಿ 80 ಜನರಿಗೆ ಸೋಂಕನ್ನು ತಗುಲಿಸಿದ್ದಾನೆ ಅಂತ ಹೇಳಿ ಅನ್ಕೋಣ. ಇದರಲ್ಲಿ ಸೂಪರ್ ಸ್ಪ್ರೆಡರ್ ಯಾರಾಗ್ತಾರೆ ಅಂತ ಹೇಳಿದ್ರೆ ಎರಡನೇ ವ್ಯಕ್ತಿ ಸೂಪರ್ ಸ್ಪ್ರೆಡರ್ ಆಗ್ತಾರೆ. ಏಕೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಅಥವಾ ಟಿಪಿಕಲ್ ಆಗಿ ಇರುವಂಥ ನಂಬರ್ಗಿಂತ ಹೆಚ್ಚಿನದಾಗಿ ಆತ ತನ್ನ ಸೋಂಕನ್ನು ಸ್ಪ್ರೆಡ್ ಮಾಡ್ತಿದ್ದಾನೆ. ಆದ್ರಿಂದಾಗಿ ಆ ಎರಡನೇ ವ್ಯಕ್ತಿಯನ್ನ ಸೂಪರ್ ಸ್ಪ್ರೆಡರ್ ಅಂತ ಹೇಳಿ ಕರಿತೇವೆ. ಈ ಒಂದು ಟರ್ಮ್ ಅನ್ನು ನೀವು ನೆನ್ಪಿಟ್ಕೊಂಡಿರಿ. ಸೂಪರ್ ಸ್ಪ್ರೆಡರ್ ಯಾವ ವಿಷಯಕ್ಕಾಗಿ ನ್ಯೂಸ್ನಲ್ಲಿತ್ತು ಅಂತ ಹೇಳಿದ್ರೆ ಕೋವಿಡ್-19 ವಿಷಯದ ಹಿನ್ನೆಲೆಯಲ್ಲಿ ನ್ಯೂಸ್ನಲ್ಲಿತ್ತು ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಬರುವಂಥದ್ದು ಪೆರೆಟೋ ಪ್ರಿನ್ಸಿಪಲ್ ಅಂತ ಹೇಳಿ, ಇದನ್ನ 80/20 ರೂಲ್ ಅಥವಾ 20/80 ರೂಲ್ ಅಂತ ಹೇಳಿ ಕೂಡ ಮೆನ್ಷನ್ ಮಾಡ್ತಾರೆ. ಈ ಒಂದು ಪ್ರಿನ್ಸಿಪಲ್ನ ಕೆಳಗಡೆ, ಪೆರೆಟೋ ಪ್ರಿನ್ಸಿಪಲ್ನ ಕೆಳಗಡೆ ಕೋವಿಡ್-19 ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋದಾದ್ರೆ 80% ಅಷ್ಟು ಸೋಂಕುಗಳು ಕೇವಲ 20% ಅಷ್ಟು ಜನರಿಂದ ಹರಡುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಆದ ಕಾರಣದಿಂದಾಗಿ 20/80 ರೂಲ್ ಕೂಡ ನ್ಯೂಸ್ನಲ್ಲಿದೆ. ಪೆರೆಟೋ ಪ್ರಿನ್ಸಿಪಲ್ ಅಂತ ಹೇಳಿ ಕರೀತಾರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಪ್ರಿಲಿಮ್ಸ್ನಲ್ಲಿ 20/80 ಅಥವಾ 80/20 ರೂಲ್ ಯಾವ ಕಾರಣಕ್ಕಾಗಿ ನ್ಯೂಸ್ನಲ್ಲಿತ್ತು ಅಥವಾ ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಪೆರೆಟೋ ಪ್ರಿನ್ಸಿಪಲ್ ಕೋವಿಡ್-19 ಹಿನ್ನೆಲೆಯಲ್ಲಿ ನ್ಯೂಸ್ನಲ್ಲಿತ್ತು ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಬರುವಂಥ ಮೂರನೇ ಟರ್ಮ್ ಯಾವುದು ಅಂತ ಹೇಳಿದ್ರೆ RO ವ್ಯಾಲ್ಯೂ ಅಂತ ಹೇಳಿ, ಇದನ್ನ ರೀಪ್ರೊಡಕ್ಷನ್ ನಂಬರ್ ಅಂತ ಹೇಳಿ ಕೂಡ ಕರೀತಾರೆ. ಇದರ ಮುಖಾಂತರವಾಗಿ ಸಾಂಕ್ರಾಮಿಕ ರೋಗ ಎಷ್ಟು ಸಾಂಕ್ರಾಮಿಕವಾಗಿದೆ ಅಂತ ಹೇಳಿ ಇದರ ಮುಖಾಂತರವಾಗಿ ನಮಗೆ ತಿಳಿದು ಬರುತ್ತೆ. ಇದು 0 ಬಂದಂಥ ಸಂದರ್ಭದಲ್ಲಿ ರೋಗ ಪ್ರಸರಣದ ದರ 0 ಆಗಿದೆ, ಅಂದರೆ ಇದು ಸ್ಟಾಪ್ ಆಗಿದೆ ಅಂತ ಹೇಳಿ ಅರ್ಥ. ಆದರೆ RO ವ್ಯಾಲ್ಯೂ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಇದು ಅತಿ ಹೆಚ್ಚು ಸಾಂಕ್ರಾಮಿಕವಾಗಿದೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಅಂದರೆ ಇದು ಇಂಡೈರೆಕ್ಟ್ ಆಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಎಷ್ಟು ಜನರಿಗೆ ಸೋಂಕನ್ನು ತಗುಲಿಸ್ತಾನೆ ಅನ್ನೋದು ಇದರ ಮುಖಾಂತರವಾಗಿ ನಮಗೆ ತಿಳಿದು ಬರುತ್ತೆ ಅಂತಾನೆ ಹೇಳ್ಬೋದು. ಆದ ಕಾರಣದಿಂದಾಗಿ ಒಬ್ಬ ಸೂಪರ್ ಸ್ಪ್ರೆಡರ್ ಪರ್ಸನ್ ಇದ್ದಾನೆ ಅಂತ ಹೇಳಿ ಅನ್ಕೋಣ. ಆತನ ಸ್ಪ್ರೆಡಿಂಗ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅಂದರೆ ಆತ ಬೇರೆಯವರಿಗೆ ಸೋಂಕನ್ನು ತಗುಲಿಸುವಂಥ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆ ಸೂಪರ್ ಸ್ಪ್ರೆಡರ್ನ RO ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕಾಗುತ್ತೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ 20/80 ರೂಲ್ ಅಥವಾ ಪೆರೆಟೋ ಪ್ರಿನ್ಸಿಪಲ್ ಯಾವ ಕಾರಣಕ್ಕಾಗಿ ನ್ಯೂಸ್ನಲ್ಲಿತ್ತು ಅಂತ ಕೇಳಿದ್ರೆ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಿಮಗೆ ಗಮನದಲ್ಲಿ ಇರಬೇಕು. ಕೋವಿಡ್-19ನ ಹಿನ್ನೆಲೆಯಲ್ಲಿ ಇದು ನ್ಯೂಸ್ನಲ್ಲಿತ್ತು. ಇದರ ಜೊತೆಗೆ RO ವ್ಯಾಲ್ಯೂ ಮತ್ತು ಸೂಪರ್ ಸ್ಪ್ರೆಡರ್ ಈ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಕೋವಿಡ್-19 ಹಿನ್ನೆಲೆಯಲ್ಲಿ ನ್ಯೂಸ್ನಲ್ಲಿತ್ತು ಅಂತ ಹೇಳಿ ನಿಮಗೆ ನೆನಪಿರಲಿ. ಇಷ್ಟು ಹೊತ್ತು ಹಿಂದೂ ಡಿಸ್ಕಷನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇದೇ ರೀತಿಯಲ್ಲಿ ನಿಮ್ಮ ಪ್ರೋತ್ಸಾಹವಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.